ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದೇ ಜೂನ್ 7 ಭಾನುವಾರದಿಂದ ಜೂನ್ 13 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಅವಲೋಕಿಸುವಂಥದ್ದು. ಮೊದಲು ಈ ವಾರದ ಪಂಚಾಂಗದ ಸಂಕ್ಷಿಪ್ತ ವಿವರಗಳನ್ನು ಗಮನಿಸೋಣ. ಜೂನ್ 7 ಭಾನುವಾರ. ಇಂದು ಬಹುಳ ಸಪ್ತಮಿ ತಿಥಿ, ಶತಭಿಷ ನಕ್ಷತ್ರ, ಭಾನು ಸಪ್ತಮಿ ಎಂದು ಕರೆಯಲ್ಪಡುವಂಥ ದಿನ. ಶತಭಿಷ ನಕ್ಷತ್ರ, ವೈದ್ರತಿ ಯೋಗ, ಭದ್ರಕರಣ ಇರುವಂಥ ಸಾಮಾನ್ಯ ದಿನ ಆಗಿರುತ್ತೆ. ವಿಶೇಷವಾಗಿ ಭಾನುವಾರದಂದು ಸಪ್ತಮಿ ಬಂದರೆ ಅದಕ್ಕೆ ಭಾನು ಸಪ್ತಮಿ ಎಂದು ಕರೆಯುತ್ತಾರೆ. ಸಪ್ತಮಿಯು ಸೂರ್ಯನ ಒಂದು ವಿಶೇಷವಾದ ಮಹತ್ವದ ದಿನ ಆಗಿರುತ್ತೆ. ವಿಜಯನಡೆಗೆ ರಥ ಸಪ್ತಮಿ, ಸೂರ್ಯನ ಜಯಂತಿ ಅಥವಾ ಸೂರ್ಯನ ಒಂದು ಉಗಮ ಆಗಿದ್ದೇ ಸಪ್ತಮಿ ಎಂದು ನಂಬಿಕೆ ಇರುತ್ತೆ. ಹಾಗಾಗಿ ಪ್ರತಿ ಸಪ್ತಮಿಗೆ ಸಹ ಅಲ್ಲಿ ಯಾವಾಗಾದರೂ ಭಾನುವಾರ ಬಂದಾಗ ಭಾನು ಸಪ್ತಮಿಯಿಂದ ಆಚರಣೆ, ಸೂರ್ಯ ಭಗವಂತನಿಗೆ ಸಂಬಂಧಪಟ್ಟ ವಿಶೇಷ ಅನುಷ್ಠಾನ ಆಚರಣೆಗಳನ್ನು ಮಾಡುವಂಥದ್ದು. ಅದೇ ರೀತಿ ಅಧಿಕ ಮಾಸವಾಗಿರುವ ಕಾರಣ ಅಧಿಕ ಮಾಸದಲ್ಲಿ ಬಂದಂಥ ಭಾನು ಸಪ್ತಮಿಗೆ ತನ್ನದೇ ಆದ ಮಹತ್ವ ಇದೆ. ಸೂರ್ಯ ಅನುಗ್ರಹಕ್ಕಾಗಿ ಪ್ರಾರ್ಥನೆ ಮಾಡುತ್ತದಾಗಲಿ ಅಥವಾ ಯಾವುದೇ ರೀತಿಯ ಕೌಟುಂಬಿಕ ವಿವಾದಗಳು, ಆಸ್ತಿ ವಿವಾದಗಳು ಅಥವಾ ಇನ್ನಿತರವಾದ ಪಿತೃಶಾಪಾದಿ ದೋಷಗಳು ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮ್ಮ ದೀರ್ಘಕಾಲದ ಸಂತತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ, ಇನ್ನೇನು ಕೊಡುಕೊಳ್ಳುವಿಕೆಯಲ್ಲಿ ಏನಾದರೂ ಹಿನ್ನಡೆ ಆಗಿದರೆ ಅವೆಲ್ಲ ವಿಚಾರಕ್ಕಾಗಿ ನೀವು ಸೂರ್ಯ ಭಗವಂತನ ಇಂದು ಭಾನು ಸಪ್ತಮಿಯಂದು ಪ್ರಾರ್ಥಿಸಿದರೆ ಆ ಸೂರ್ಯ ಭಗವಂತರ ಒಂದು ಆಶೀರ್ವಾದದಿಂದ ಜಗತ್ಪಿತ ಸ್ವರೂಪ, ಜಗದಾತ್ಮ ಸ್ವರೂಪನಾದಂಥ ಸೂರ್ಯ ಭಗವಂತರು ನಮಗೆ ಕಾಣುವಂಥ ಪ್ರತ್ಯಕ್ಷರು ದೇವರಾಗುವಂಥ ಸೂರ್ಯ ದೇವರು ಹಾಗೂ ಭೂಮಾತೆ ಮತ್ತು ಸೂರ್ಯ ಭಗವಂತರು ನಾವು ಬೆಳಗ್ಗೆ ಪ್ರತಿದಿನ ನಾವು ಪ್ರಥಮತವಾಗಿ ವಂದಿಸುವಾಗ ಪ್ರತಿಯೊಬ್ಬರ ಕರ್ತವ್ಯ. ಅದೇ ರೀತಿ ಇಂದು ಬಂದಂಥ ಭಾನು ಸಪ್ತಮಿಯಂದು ಪ್ರಾರ್ಥನೆ ಮಾಡಿದರೆ ಎಲ್ಲರ ಇಷ್ಟಾರ್ಥಗಳು, ಕೋರಿಕೆಗಳು ಈಡೇರ್ತವೆ. ಸೂರ್ಯನ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, ಅದು ದ್ವಾದಶ ಆದಿತ್ಯರ 12 ನಾಮಗಳಂತ ಬರುತ್ತೆ, ಅಥವಾ ಆದಿತ್ಯ ಹೃದಯ ಸ್ತೋತ್ರ ಅಂತ ಬರುತ್ತೆ. ಹೀಗಾಗಿ ನಿಮಗೆ ಅನುಕೂಲವಾದಂಥ ಯಾವುದೇ ರೀತಿಯ ಸೂರ್ಯನಿಗೆ ಸಂಬಂಧಪಟ್ಟ ಅನುಷ್ಠಾನವನ್ನು ಇಂದು ಅಧಿಕ ಮಾಸದಲ್ಲಿ ಮಾಡೋದರಿಂದ ಅಧಿಕ ಫಲ ನಿಮಗೆ ಲಭ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಇನ್ನು 8ನೇ ತಾರೀಕು ಸೋಮವಾರ, ಒಂದು ಬಹುಳ ಅಷ್ಟಮಿ, ಅಧಿಕ ಮಾಸದ ಅಧಿಕ ಜ್ಯೇಷ್ಠದ ಬಹುಳ ಅಷ್ಟಮಿ, ಪೂರ್ವಭಾದ್ರ ನಕ್ಷತ್ರ, ಪ್ರೀತಿ ಯೋಗ, ಬಾಲವಕರಣ ಇರುವಂಥದ್ದು. ಇಂದು ಒಂದು ಖಗೋಳದ ಘಟನೆ ಜರುಗುವಂಥದ್ದು. ಅಲ್ಲಿ ಶುಕ್ರನ ಕರ್ಕಾಟಕ ಪ್ರವೇಶ, ಶುಕ್ರನು ರಾಶಿ ಪರಿವರ್ತನೆ ಮಾಡಿ ಕಟಕ ರಾಶಿಯನ್ನು ಪ್ರವೇಶಿಸುವಂತಹ ಘಟನೆ. ಅದರ ಒಂದು ಪ್ರತ್ಯೇಕ ವಿಡಿಯೋ ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ತಾವೆಲ್ಲರೂ ವೀಕ್ಷಿಸಿದವರಿಗೆ ಧನ್ಯವಾದ. ಯಾರೂ ವೀಕ್ಷಿಸಿಕೊಳ್ಳಲಿ. ಶುಕ್ರನಿಂದ ಆಗುವಂಥ ನಿಮ್ಮ ರಾಶಿ ಮೇಲೆ ಪ್ರಭಾವ ಅದರಲ್ಲಿ ವ್ಯಕ್ತವಾಗುತ್ತೆ. ಶುಕ್ರನು ಕರ್ಕಾಟಕ ರಾಶಿಗೆ ಪ್ರವೇಶಿಸುವಂಥದ್ದು. ಇದೇ ಕಾಲದಲ್ಲಿ ಗುರು ಶುಕ್ರರ ಸಂಗಮ ಕಟಕದಲ್ಲಾಗುತ್ತೆ. ಅಪರೂಪಕ್ಕೆ ಆಗುವಂಥ ಘಟನೆ. ಕಟಕದಲ್ಲಿ ಗುರು ಉಚ್ಚಸ್ಥವನ್ನು ಪಡೆದಿರ್ತಾನೆ. ಅಲ್ಲಿ ಕಟಕದಲ್ಲಿ ಉಚ್ಚ ಗುರುವಿನ ಯುತಿಯನ್ನು ಪಡೆಯುವಂಥದ್ದು ಶುಕ್ರ. ಅದು ಬಹಳಷ್ಟೊಂದು ಅಪರೂಪವಾದ ಘಟನೆ. ಇದು 12 ವರ್ಷಕ್ಕೊಮ್ಮೆ ಸಾಧ್ಯತೆ ಇರುತ್ತೆ. 12 ವರ್ಷಕ್ಕೊಮ್ಮೆ ಸೂರ್ಯನು ಅಲ್ಲಿ ಗುರುವು ಕಟಕಕ್ಕೆ ಬರುವಂಥದ್ದು. ಹಾಗಾಗಿ ಅಲ್ಲಿ 12 ವರ್ಷಗಳ ಬಳಿಕ ಇಲ್ಲಿ ಗುರು ಶುಕ್ರರ ಸಂಯೋಗ ಕಟಕದಲ್ಲಿ ಆಗಿರುತ್ತೆ. ಅಂದರೆ ಬೇರೆ ರಾಶಿಗಳಲ್ಲಿ ಆಗಿರುತ್ತೆ, ಪ್ರತಿ ವರ್ಷಕ್ಕೊಮ್ಮೆ ಹಾಗೆ ಆಗುತ್ತೆ. ಆದರೆ ಇಲ್ಲಿ ಆಗಿರುವಂಥದ್ದು ಅಲ್ಲಿ ಉಚ್ಚ ಸ್ಥಾನದ ಗುರುವಿನ ಜೊತೆಗೆ ಶುಕ್ರನ ಒಂದು ಯುತಿ, 2 ಶುಭ ಗ್ರಹಗಳು ಒಂದೇ ಮನೆಯಲ್ಲಿ ಇರುವಂಥದ್ದು, ಚಂದ್ರನು ಶುಭ ಗ್ರಹ ಆಗಿರುವಂಥ ಅಲ್ಲಿ ವಿಶೇಷವಾದ ಪರಿಣಾಮಗಳು ಜಗತ್ತಿನಲ್ಲೂ ಜನರ ಮೇಲೂ ಆಗುತ್ತೆ. ಅದರ ಒಂದು ವಿಡಿಯೋನ ವೀಕ್ಷಿಸಿಕೊಳ್ಳಿ. ಅದೇ ರೀತಿ ಇನ್ನೊಂದು ಘಟನೆ ಅಂದರೆ ಇಲ್ಲಿ ಮಳೆ ನಕ್ಷತ್ರ ಬದಲಾಗುವಂಥದ್ದು. ಮೃಗಶಿರ ನಕ್ಷತ್ರದ ಮಳೆ ಇಂದಿನಿಂದ ಆರಂಭ ಆಗುತ್ತೆ. ಅಲ್ಲಿ ಕಪ್ಪೆ ವಾಹನವಾಗಿ ಅದಕ್ಕೆ ಕಂಡು ಬರುತ್ತೆ. ಹಾಗಾಗಿ ಮೃಗಶಿರ ನಕ್ಷತ್ರದ ಮಳೆ ಹೆಚ್ಚಿನ ಒಂದು ಉತ್ತಮವಾದ ಮಳೆ ಆಗುವಂಥದ್ದು. ಕಪ್ಪೆಯಂತೆ ಜಿಗಿದು ಬರುವಂಥದ್ದು ದೊಡ್ಡ ದಪ್ಪ ಹನಿಗಳಿಂದ ಬರುವಂತಹ ಮಳೆ ಇಂದು ಇಲ್ಲಿ ಮೃಗಶಿರ ನಕ್ಷತ್ರದಲ್ಲಿ ವ್ಯಕ್ತವಾಗುತ್ತೆ. ಇನ್ನು 9ನೇ ತಾರೀಕು ಮಂಗಳವಾರ, ಅಲ್ಲಿ ಬಹುಳ ನವಮಿ, ಅಧಿಕ ಜ್ಯೇಷ್ಠ ಬಹುಳ ನವಮಿ, ಉತ್ತರ ಭದ್ರ ನಕ್ಷತ್ರ, ಆಯುಷ್ಮಾನ್ ಯೋಗ, ತೈತಿಲಕರಣ ಸಾಮಾನ್ಯ ದಿನ ಆಗಿರುತ್ತೆ. ಯಾವುದೇ ರೀತಿಯ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರಗಳಿಗೂ ಅಧಿಕ ಮಾಸವು ಶ್ರೇಷ್ಠವಾಗಿರೋ ಕಾರಣದಿಂದ ಇಂದು ಯಾವುದೇ ರೀತಿಯ ದೇವಿ ಅಮ್ಮನವರ ದೇವಾಲಯ ಅಥವಾ ಇನ್ನಿತರ ಯಾವುದೇ ದೇವಾಲಯಗಳ ಸಂದರ್ಶನ ಭಕ್ತಿಯನ್ನು ಮಾಡುವಂಥದ್ದು. ಇನ್ನು 10ನೇ ತಾರೀಕು ಬುಧವಾರ, ಅಧಿಕ ಜ್ಯೇಷ್ಠ ಬಹುಳ ದಶಮಿ, ರೇವತಿ ನಕ್ಷತ್ರ, ಸೌಭಾಗ್ಯ ಯೋಗ, ವರ್ಣೀಕರಣ ಇರುವಂಥದ್ದು. ವ್ಯಾವಹಾರಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ ಯಾವುದೇ ಕೆಲಸ ಕಾರ್ಯಗಳಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಇಂದು ದಶಮಿ ತಿಥಿ ಆಗಿರೋ ರೇವತಿ ನಕ್ಷತ್ರ ಆಗಿರೋ ವ್ಯವಹಾರದ ಯಾವುದಾದ್ರೂ ನಿಮ್ಮ ಸಹಿ ಒಪ್ಪಂದ, ರಿಜಿಸ್ಟ್ರೇಷನ್ ಅಥವಾ ಇನ್ನಿತರ ಯಾವುದೇ ರೀತಿಯ ವಿಚಾರಗಳಿಗೆ ಮಾತುಕತೆಗೆ ಉತ್ತಮವಾದ ಅವಕಾಶ ಇರುತ್ತೆ. ಇನ್ನು 11ನೇ ತಾರೀಕು ಗುರುವಾರ, ಏಕಾದಶಿ ತಿಥಿ, ಅಶ್ವಿನಿ ನಕ್ಷತ್ರ, ಅಲ್ಲಿ ಇರುವಂಥ ಶೋಭನ ಯೋಗ, ಭಾವಕರಣ ಬರುವಂಥದ್ದು ಸಾಮಾನ್ಯ ದಿನ ಆಗುತ್ತೆ. ಆಧ್ಯಾತ್ಮಿಕ ಧಾರ್ಮಿಕ ಮಹತ್ವವುಳ್ಳಂಥ ಅಧಿಕ ಮಾಸದಲ್ಲಿ ಆಚರಿಸುವಂಥ ಆಚರಣೆಗಳಿಗೆ ಉತ್ತಮವಾದ ಅವಕಾಶ.
ಇನ್ನು 12ನೇ ತಾರೀಕು ಶುಕ್ರವಾರ ದ್ವಾದಶಿ ತಿಥಿ ಇರುತ್ತೆ. ಸಾಯಂಕಾಲದಲ್ಲಿ ತ್ರಯೋದಶಿ ವ್ಯಾಪಿನಗಿರೋ ಕಾರಣ ಇಂದು ಅಲ್ಲಿ ಮಹಾಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಅಂದರೆ ಯಾವಾಗ ಪ್ರತಿ ತಿಂಗಳಲ್ಲೂ 2 ಪ್ರದೋಷ ಬರುವ ಸಾಧ್ಯತೆ ಇದೆ. ಒಂದು ಶುಕ್ಲ ಪಕ್ಷದಲ್ಲಿ ತ್ರಯೋದಶಿ ತಿಥಿ ಸಾಯಂಕಾಲ ಬಂದಾಗ, ಅಥವಾ ಕೃಷ್ಣ ಪಕ್ಷದಲ್ಲೂ ತ್ರಯೋದಶಿ ತಿಥಿ ಸಾಯಂಕಾಲ ವ್ಯಾಪಿನಾಗಿ ಬರಬೇಕು. ಆವಾಗ ಬಂದಾಗಲೇ ಪ್ರದೋಷ ಯೋಗ ನಿರ್ಮಾಣ ಆಗುತ್ತೆ. ಇಂದು 12ರಂದು ಅಲ್ಲಿ ಪ್ರದೋಷ ಯೋಗ ನಿರ್ಮಾಣ ಆಗಿರೋ ಕಾರಣ ಯಾವುದೇ ರೀತಿಯ ದೇವಿ ದೇವಾಲಯ, ಶಿವನ ದೇವಾಲಯ ಅಥವಾ ಇನ್ನಿತರ ಯಾವುದೇ ರೀತಿಯ ಆಲಯಗಳಲ್ಲಿ ಸಾಯಂಕಾಲದಲ್ಲಿ ಪ್ರದೋಷ ಕಾಲದಲ್ಲಿ ಪೂಜೆಗಳು ಪುನಸ್ಕಾರಗಳನ್ನು ಮಾಡ್ಬೋದು. ಇನ್ನು 13ನೇ ತಾರೀಕು ಶನಿವಾರ ಬಹುಳ ತ್ರಯೋದಶಿ, ಮಾಸ ಶಿವರಾತ್ರಿ ಆಚರಣೆ, ಬಹುಳ ತ್ರಯೋದಶಿ ಉಪರಿ ಚತುರ್ದಶಿ ಇರುವ ಕಾರಣ ಇಂದು ಮಾಸ ಶಿವರಾತ್ರಿ ಅಥವಾ ಕೃತ್ತಿಕಾ ನಕ್ಷತ್ರ ಇರುವಂಥ ದಿನ ಆಗಿರುತ್ತೆ. ಯಾವುದೇ ರೀತಿಯ ಧಾರ್ಮಿಕ ಮಹತ್ವದ ಆಚರಣೆಗಳಿಗೆ, ದಾನ ಧರ್ಮಾದಿಗಳಿಗೆ, ಪರಿಹಾರಾದಿ ಕಾರ್ಯಗಳಿಗೆ, ಯಾಕಂದರೆ ಅಧಿಕ ಮಾಸದ ಈ ಬರುವಂಥ ಮಾಸ ಶಿವರಾತ್ರಿ ಶನಿವಾರ ಬಂದಿರೋ ಕಾರಣ ವಿಶೇಷವಾದ ಮಹತ್ವವನ್ನು ಪಡೆದಿರೋ ಕಾರಣ ಶಿವನ ಆಲಯ, ಶನಿ ಮಹಾತ್ಮರ ಆಲಯ ಅಥವಾ ನವಗ್ರಹಗಳ ಆಲಯಗಳಲ್ಲಿ ಯಾವುದೇ ರೀತಿಯ ಪೂಜೆ ಪುನಸ್ಕಾರ, ಹೋಮ ಹವನ ಪರಿಹಾರಾದಿಗಳನ್ನು ಮಾಡ್ಕೋಬೋದಾಗಿದೆ. ಇವೆಲ್ಲವೂ ಈ ವಾರದ ಪಂಚಾಂಗದ ವೈಶಿಷ್ಟ್ಯ. ಜೂನ್ 7ರಿಂದ 13ರವರೆಗಿನ ಪಂಚಾಂಗದ ವಿಶೇಷದ ಬಳಿಕ ಈಗ ನಾವು ಆಯ್ದುಕೊಳ್ಳೋದು ರಾಶಿಗಳ ಭವಿಷ್ಯ. ಮೊದಲು ಮೇಷರಾಶಿ. ಮೇಷರಾಶಿಗೆ ಈ ವಾರದ ಆರಂಭ ಶುಭ ಆರಂಭವಾಗಿ ಬರ್ತಾಯಿದೆ. ಆರಂಭದ ದಿನ ನಿಮಗೆ 7-8 2 ದಿನವೂ ಭಾನುವಾರ ಸೋಮವಾರ 2 ದಿನಗಳಲ್ಲಿ ಚಂದ್ರ ಅನುಕೂಲ ಬಹಳವಾಗಿ ಉತ್ತಮವಾಗಿರುತ್ತೆ. ಚಂದ್ರನು ವಿಶೇಷವಾಗಿ ನಿಮ್ಮ ಲಾಭದಾಯಕನು ಸುಖದಾಯಕನು ಆಗಿರೋ ಕಾರಣ ಅಲ್ಲಿ ನಿಮಗೆ ರಾಹು ಮತ್ತು ಶುಕ್ರರು ಸಹ ಈ ವಾರದಲ್ಲಿ ಅನುಕೂಲವಾಗಿದೆ. ವಾರ ಪೂರ್ತಿ ಶುಕ್ರ ಮತ್ತು ರಾಹುವಿನ ಬೆಂಬಲ ಸಹ ನಿಮಗೆ ಇರುತ್ತೆ. ಹಾಗಾಗಿ ಹಣಕಾಸು, ವ್ಯಾಪಾರ, ಉದ್ಯೋಗಕ್ಕೆ ಯಾವುದೇ ತೊಂದರೆ ಇಲ್ಲ. ಅದರಲ್ಲೂ ಭಾನುವಾರ ಸೋಮವಾರ ವಿಶೇಷವಾದ ಕೆಲಸ ಕಾರ್ಯಗಳಾಗುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಬಂಧುಗಳಲ್ಲಿ ಉತ್ತಮ ಬಾಂಧವ್ಯ ಮೂಡುವಂಥದ್ದು. ವಿದ್ಯಾರ್ಥಿ ಯುವಕರು ಸಾಧಕರು ಇದ್ದರೆ ನಿಮ್ಮ ಒಂದು ಸಾಧನೆಗೆ, ನಿಮ್ಮ ಒಂದು ಯಾವುದೋ ಉದ್ಯೋಗಕ್ಕೆ ಅನುಕೂಲವಾಗುವಂಥ ಅವಕಾಶಗಳು, ಉದ್ಯೋಗ ರಹಿತರಿಗೆ ಉದ್ಯೋಗದ ಒಂದು ಯಾವುದೋ ಲೆಫ್ಟ್ ಲೆಟರ್ಗಳು ಬರುವಂಥದ್ದು, ಅಥವಾ ವಿದ್ಯಾರ್ಥಿಗಳಿಗೆ ಅಪೇಕ್ಷೆ ಪಟ್ಟಂಥ ಒಂದು ಸ್ಥಾನಮಾನ ಸೀಟುಗಳು ಲಭ್ಯ ಆಗುವಂಥದ್ದು. ಮಹಿಳೆಯರು ಗೃಹಿಣಿಯರಿಗೆ ಸಹ ಉತ್ತಮವಾದ ಅವಕಾಶ ಇರುವಂಥ ದಿನ ಆಗಿರುತ್ತೆ. 7-8 ಭಾನುವಾರ ಸೋಮವಾರ ಆರಂಭದ ದಿನ, ವಾರದ ಆರಂಭದ ದಿನ ಭಾಳ ಉತ್ತಮ. ಮತ್ತು ಬರುವಂಥ ಮಂಗಳವಾರ ಬುಧವಾರ 9-10ರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಬರುತ್ತೆ. ಚಂದ್ರನ ಬೆಂಬಲ ಕೊರತೆ ಇರೋ ಕಾರಣ ಅಲ್ಲಿ ಕೆಲವೊಂದು ನಿಮಗೆ ನಷ್ಟ, ಕಲಹ, ಅಶಾಂತಿ ಮಾಡುವಂಥ ಘಟನೆ, ಮಾತಿನ ಚಕಮಕಿ, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು, ಅಥವಾ ಕಿರಿಯ ವ್ಯಕ್ತಿಗಳು ನಿಮ್ಮ ನಿಂದಿಸುವಂಥ ಘಟನೆಗಳು ಆಗುವಂಥದ್ದು. ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಏನಾದರೂ ಒಂದು ವಿವಾದ ಅಂದರೆ ಕಾಂಟ್ರವರ್ಸಿಗಳು ಹೇಳುವಂಥ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ಯಾರು ಸಾರ್ವಜನಿಕ ಜೀವನದಲ್ಲಿ ಇರ್ತಾರೆ, ಸೆಲೆಬ್ರಿಟಿಗಳಿರ್ತಾರೆ ಅಥವಾ ರಾಜಕೀಯ ಮುಂತಾದ ಕ್ಷೇತ್ರಗಳಿರ್ತಾರೆ, ಅವರಿಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅವರ ಮೇಲೆ ಏನಾದರೂ ಕ್ರಮಗಳು ಅಥವಾ ಅವರಿಗೆ ಗೌರವಕ್ಕೆ ಧಕ್ಕೆ ಆಗುವಂಥ ಘಟನೆ 9-10ರಲ್ಲಿ ಬರ್ಬೋದಾಗಿದೆ. 11-12 ಉತ್ತಮವಾದ ಅವಕಾಶ. ಮತ್ತೊಮ್ಮೆ ಚಂದ್ರನ ಬೆಂಬಲ ಬರುವಂಥದ್ದು. ಚಂದ್ರನ ವಿಶೇಷವಾದ ಅನುಕೂಲಕರವಾಗಿ ನಿಮಗೆ ಲಾಭ, ಜಯ, ಸುಖವನ್ನೆಲ್ಲ ಕೊಡ್ತಾನೆ. ಅದೇ ರೀತಿ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಜನ್ಮದಲ್ಲಿ ಬಂದಂತಹ ಚಂದ್ರನಿಂದಾಗಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು, ವ್ಯಾಪಾರ, ಉದ್ಯಮ ಎಲ್ಲ ಹಣಕಾಸು ವಿಚಾರ ಚೆನ್ನಾಗಿ ನಡೀತಾ ಹೋಗುತ್ತೆ. ಮಹಿಳೆಯರು ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಶುಭ ಕಾರ್ಯಗಳಿಗೆ ದಿನಾಂಕ ನಿಗದಿಯಾಗುವಂಥದ್ದು ಮುಂತಾದ ಅನೇಕ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆ ಜರುಗುತ್ತೆ. ಇನ್ನು ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಸಹ ವೃದ್ಧಿ ಆಗಿರುತ್ತೆ 11-12ರಲ್ಲಿ. ಇನ್ನು ಕೊನೆಯ ದಿನ ಶುಕ್ರವಾರದ ಬಳಿಕ ಶನಿವಾರದಲ್ಲಿ ಸ್ವಲ್ಪ ನಿಮಗೆ ಏರುಪೇರಿನ ಘಟನೆ ಬರುತ್ತೆ. ನಷ್ಟದ ಸೂಚನೆ, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಮಿತ್ರರು ಬಂಧುಗಳ ಜೊತೆಗೆ ವೈಮನಸ್ಯದ ಭಾವನೆಗಳು ಮಾಡುವಂಥ ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆ ಅಥವಾ ನಿಧಾನಗತಿ ಬರುವಂಥದ್ದು. ಸರ್ಕಾರ, ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಹಿನ್ನಡೆ ಅಥವಾ ದಂಡನೆಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವಂಥದ್ದು. ಆರಂಭದ ಭಾನುವಾರ ಸೋಮವಾರ, ಆ ಬಳಿಕ ಗುರುವಾರ ಶುಕ್ರವಾರ 7-8 ಮತ್ತು 11-12ರಲ್ಲಿ ವಿಶೇಷವಾಗಿ 4 ದಿನಗಳು ಚಂದ್ರನ ಅನುಕೂಲತೆ ಇರುತ್ತೆ. ಉಳಿದ ದಿನಗಳಲ್ಲಿ ಚಂದ್ರನ ಬೆಂಬಲದ ಹೊರತು ಶುಕ್ರ ಮತ್ತು ರಾಹುಗಳಷ್ಟೇ ನಿಮಗೆ ಅನುಕೂಲವಾಗಿರುತ್ತದೆ. ಹಾಗಾಗಿ ಆ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ಕೆಲಸ ಕಾರ್ಯಗಳಲ್ಲಿ, ಜೊತೆಗೆ ಮಾತು ನಡವಳಿಕೆಯಲ್ಲಿ, ಹಣಕಾಸಿನ ಪಾವತಿಗಳಲ್ಲಿ ಅಂಥ ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸುವಂಥದ್ದು. ಈ ವಾರ ಬಳಸ್ತಕ್ಕಂಥ ಬಣ್ಣಗಳನ್ನು ನೋಡಿದರೆ ನೀವು ಆ ಚಂದ್ರನ ಬೆಂಬಲ ಇರುವಂಥ 4 ದಿನಗಳಲ್ಲಿ 7-8 ಮತ್ತು 11-12ರಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸ್ಕೊಳ್ಳಿ. ಅದೇ ರೀತಿ ವಾರ ಪೂರ್ತಿ ನೀವು ಗ್ರೇ ಮತ್ತು ವೈಟ್ ಬಣ್ಣ, ಗ್ರೇ ಅಂದರೆ ರಾಹುವಿನ ಸಂಕೇತ, ವೈಟ್ ಅಂದರೆ ಶುಕ್ರನ ಸಂಕೇತ, ಗ್ರೇ ಮತ್ತು ವೈಟ್ ಬಣ್ಣ ಬಳಸಿ ಹಾಗೂ ಸಂಖ್ಯೆ 4 ಮತ್ತು 6 ವಾರ ಪೂರ್ತಿ ಬಳಸ್ಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ವೃಷಭ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾಯಿದೆ. ಆರಂಭದ ದಿನವೇ ನಿಮಗೆ ಕರ್ಮಸ್ಥಾನದಲ್ಲಿ ಚಂದ್ರಾನುಕೂಲ ಇರುವಂಥದ್ದು. ಅದೇ ರೀತಿ ಶನಿ ಮಹಾರಾಜರು, ಶುಕ್ರ, ಅದೇ ರೀತಿ ಬುಧ ಮತ್ತು ರಾಹುವಿನ ಬೆಂಬಲ ಇರುತ್ತೆ. ಪಂಚಗ್ರಹಗಳು ನಿಮಗೆ ಆರಂಭದ ದಿನದಲ್ಲೇ ನಿಮ್ಮ ಪರವಾಗಿರ್ತವೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು. ಗುರುಬಲದ ಕೊರತೆ ನಿಮ್ಮನ್ನು ಕಾಡ್ಬೋದು. ಯಾಕಂದರೆ ಆಗಲೇ ನಿಮಗೆ ಗೊತ್ತಿದೆ ಗುರುವಿನ ಚಲನೆ ಆದಂತೆ ನಿಮಗೆ ಗುರುಬಲ ಇಲ್ಲದಾಗಿದೆ. ಆದರೆ ನೀವು ಅಂಥ ಭಯ ಪಡುವಂಥದ್ದೇನಿಲ್ಲ. ನಿಮಗೆ ಶುಭ ಗ್ರಹಗಳಲ್ಲಿ ಚಂದ್ರ, ಬುಧ, ಶುಕ್ರ ಎಂಬಂತಹ 3 ಗ್ರಹಗಳು, ಶುಭ ಗ್ರಹಗಳು 4 ಅಲ್ಲಿ ಗುರುವನ್ನು ಹೊರತುಪಡಿಸಿ ಎಲ್ಲ ಶುಭ ಗ್ರಹಗಳ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ. ವ್ಯಾಪಾರ
ವ್ಯಾಪಾರ ಉದ್ಯಮ ಚಟುವಟಿಕೆ ಆರೋಗ್ಯ ಎಲ್ಲ ಬಹಳ ಉತ್ತಮ ಇರುತ್ತೆ. ಭಾನುವಾರ ಸೋಮವಾರ ಅಂದುಕೊಂಡ ಕೆಲಸ ಕ್ಷಿಪ್ರವಾಗುತ್ತೆ. ಉದ್ಯೋಗ ಸ್ಥಳದಲ್ಲಿ ನಿಮಗೆ ಪ್ರಶಂಸೆ ಪುರಸ್ಕಾರಗಳು ಬರುವಂಥದ್ದು, ಅಥವಾ ಯಾರಿಗೆ ವಿದ್ಯಾರ್ಥಿಗಳು ಯುವಕರು ಸಾಧಕರು ಅವರಿಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನ ಅಥವಾ ಅಂದುಕೊಂಡಂತಹ ಒಂದು ನೀವು ಸೀಟುಗಳು ಅದು ಪ್ರಯತ್ನ ಮಾಡಿದಂಥ ಸೀಟುಗಳು ನಿಮಗೆ ಲಭ್ಯ ಆಗುವಂಥದ್ದು. ಈ ರೀತಿ ಹಲವಾರು ಜಯ ಯಶಸ್ಸು ಕೀರ್ತಿ ಲಾಭ ಸಿಗುವಂಥ ಘಟನೆ. ಮನೆಯಲ್ಲಿ ಸಹ ನೆಮ್ಮದಿಯ ವಾತಾವರಣ ಇರುತ್ತೆ. ಭಾನುವಾರ ಸುಮಾರು 7-8ರಲ್ಲಿ ಕರ್ಮಸ್ಥಾನದ ಚಂದ್ರನಿಂದ ಬಳಿಕ ಬರುವಂಥ ಇನ್ನಷ್ಟು ಉತ್ತಮ ಫಲ 9-10ರಲ್ಲಿ ಮಂಗಳವಾರ ಬುಧವಾರ ನಿಮಗೆ ಲಾಭಸ್ಥಾನದ ಚಂದ್ರನಿಂದಾಗಿ ಚಂದ್ರ ಶುಕ್ರ ಬುಧ ಮತ್ತು ನಿಮಗೆ ಅಲ್ಲಿ ರಾಹುವಿನ ಬೆಂಬಲ ಏಕಕಾಲದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಲಾಭವನ್ನು ಜಯವನ್ನು ಕೊಡುತ್ತೆ. ದೀರ್ಘಕಾಲದಿಂದ ಮಾಡಿದ ಪ್ರಯತ್ನಗಳ ಫಲ ಇಂದು ಬರ್ಬೋದು. ದೊಡ್ಡ ಮೊತ್ತದ ಹಣ ನಿಮಗೆ ಇಂದು ಕೊಡುಗೆಯಾಗಿ ಬರ್ಬೋದು. ಪಿತ್ರಾರ್ಜಿತ ಸ್ವತ್ತು ಅಥವಾ ಆಸ್ತಿಗಳ ಮೂಲದ ಕೆಲವು ವಿಚಾರಗಳು ಈಗ ಬಗೆಹರಿದು ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ಭೂಮಿ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಒದಗಿ ಬರ್ಬೋದು. ಆಕಸ್ಮಿಕ ಧನ ಲಾಭ ಯೋಗ ಸಹ ಕೆಲವರಿಗೆ ಇದೆ. ಹಾಗಾಗಿ 9-10 ಮಂಗಳವಾರ ಬುಧವಾರ ಸಿನಿಮಾ ಪಾಲಿಗೆ ಅತ್ಯದ್ಭುತವಾದ ಶುಭ ಫಲ ಕೊಡುವಂಥ ದಿನ. ಆ ಬಳಿಕ 11-12 ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇಲ್ಲಿ ಉಳಿದ 4 ಗ್ರಹಗಳು ನಿಮ್ಮ ಪರವಾಗಿ ಇದ್ದೇ ಇರ್ತವೆ. ಅಲ್ಲಿ ಬುಧ ಶುಕ್ರ ರಾಹು ಶನಿ ಮಹಾತ್ಮರು ನಿಮ್ಮ ಪರವಾಗಿ ಇದ್ದಾರೆ. ಆದರೆ ಹೊರತುಪಡಿಸಿದರೆ ಇಂದು ನಿಮಗೆ 11-12ರಲ್ಲಿ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ವಿಶೇಷವಾಗಿ ಮಾತು ನಡವಳಿಕೆ ಬಾಂಧವ್ಯದಲ್ಲಿ ಸ್ವಲ್ಪ ಎಚ್ಚರಬೇಕು. ಜಗಳ ಕಲಹ ವಾಗ್ವಾದಗಳು ಆಗುವಂಥದ್ದು. ಕಿರಿಯರಲ್ಲಿ ನಿಮಗೆ ಏನಾದ್ರು ಭಿನ್ನ ಅಭಿಪ್ರಾಯಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥ ಸಾಧ್ಯತೆ ಬರುತ್ತೆ. ಅಂದರೆ ಎಲ್ಲರಿಗೂ ಅಂತಲ್ಲ, ಕೆಲವೊಬ್ಬರಿಗೆ ಆ ಸಾಧ್ಯತೆ ಬರುತ್ತೆ. ನಿಮಗೆ ಉತ್ತಮ ದಶಾ ಭಕ್ತಿ ಇತ್ಯಾದಿಗಳು ನಡೀತಾ ಇರೋರಿಗೆ ಅಂಥದ್ದೇನು ಆತಂಕ ಇಲ್ಲ. ಅವರು ಸ್ವಲ್ಪ ಮಾತು ನಡವಳಿಕೆ ಬಗ್ಗೆ ಎಚ್ಚರ ಬಗ್ಗೆ, ಜೊತೆಗೆ ಬಂಧುಗಳ ಜೊತೆಗೆ ಯಾವುದೇ ಅತಿರೇಕದ ವರ್ತನೆಯನ್ನು ಸ್ವಲ್ಪ ಅವಾಯ್ಡ್ ಮಾಡೋದು, ಅನಾವಶ್ಯಕವಾಗಿ ಅವ್ರ ಹತ್ರ ಚರ್ಚೆ ಮಾಡೋದು, ವಾಗ್ವಾದ ಕಲಹ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಬೇಕು. 11-12ರಲ್ಲಿ 13 ಸಾಮಾನ್ಯ ಉತ್ತಮ ಮತ್ತು ಚಂದ್ರಾನುಕೂಲ ಬರ್ತಾ ಇದೆ. 13ರಲ್ಲಿ ಮತ್ತೊಮ್ಮೆ ಜನ್ಮಸ್ಥಾನದ ಚಂದ್ರನ ಲಾಭ ಜಯ ಸುಖವನ್ನು ಕೊಡೋದು. ಮತ್ತೊಮ್ಮೆ ಪಂಚಗ್ರಹಗಳ ಬೆಂಬಲ ನಿಮ್ಮ ಪಾಲಿಗೆ ಬರ್ತಾ ಇದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ದೀರ್ಘಕಾಲದ ಒಪ್ಪಂದಗಳು ಏರ್ಪಡುವಂಥದ್ದು, ಪ್ರಮುಖವಾದ ಸ್ಥಳಗಳ ಭೇಟಿ, ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ, ಗುರು ಹಿರಿಯರ ಆಶೀರ್ವಾದ ಪಡೆಯುವಂಥ ಅವಕಾಶ, ಅಥವಾ ಯಾವುದೇ ರೀತಿಯ ಒಂದು ಪ್ರಮುಖವಾದ ಜೀವನದ ಮಹತ್ವದ ಒಂದು ಸುದ್ದಿ ಎಂದು ಬರುವಂಥದ್ದಲ್ಲ. ಹಾಗಾಗಿ 13ನೇ ತಾರೀಕು ನಿಮ್ಮ ಭಾಳ ಅದ್ಭುತವಾದ ದಿನ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 5 ದಿನಗಳಲ್ಲಿ ಚಂದ್ರನ ಅನುಕೂಲತೆ ಇರುತ್ತೆ. 7, 8, 9, 10 ಮತ್ತು 13ರಲ್ಲಿ ಚಂದ್ರನ ಬೆಂಬಲ ಇರುವಂಥ ಅದ್ಭುತವಾದ ಅವಕಾಶವನ್ನು ನೀವು ಪಡೀತಾ ಇದ್ದೀರಾ. ವ್ಯಾಪಾರ ಉದ್ಯಮ ವಹಿವಾಟು ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳನ್ನು ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ಗ್ರೇ, ಗ್ರೀನ್, ವೈಟ್, ಬ್ಲೂ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆಗಳು 2, 4, 5, 6, 8, 2, 5, 6, 8 ಎಂಬಂಥ 5 ಸಂಖ್ಯೆಗಳನ್ನು ಬಳಸ್ಕೋಬೋದು. ಎಲ್ಲ ವೃಷಭ ರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ವಾರವು ಶುಭದಾಯಕ ಆಗಲಿ. ಮುಂದೆ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ವಾರದ ಶುಭ ಆರಂಭವಾಗಿ ಬರ್ತಾ ಇದೆ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಭಾನುವಾರ ಸೋಮವಾರ ಇಲ್ಲಿ ಭಾನುವಾರ ಸೋಮವಾರ ಒಂದು ಎಚ್ಚರಿಕೆ ನಿಮಗೆ ಗಂಟೆ ಬೇಕು. ಅಂದರೆ ಅಲ್ಲಿ ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿ. ಆಗಲೇ ಗುರುಬಲದಿಂದ ನಿಮಗೆ ಉತ್ತಮ ಫಲ ಹೆಚ್ಚಿನ ದಿನಗಳಲ್ಲಿ ಸಿಗ್ತಾ ಇರ್ತವೆ. ಅದರ ಬಗ್ಗೆನೂ ಚಿಂತೆ ಬೇಡ. ಗುರುವಿನ ಅನುಕೂಲ ಇರುತ್ತೆ. ಅಲ್ಲಿ ಸೂರ್ಯನ ಬೆಂಬಲ ಇರುತ್ತೆ. ಅದೇ ರೀತಿ ಇರತಕ್ಕಂಥ ಶುಕ್ರ ಮತ್ತು ಕೇತುವಿನ ಬೆಂಬಲ, ಮಂಗಳನ ಬೆಂಬಲ ಈ ವಾರದಲ್ಲಿ ನಿಮ್ಗೆ ಇರುತ್ತೆ. ಅಂದರೆ 5 ಅಥವಾ 6 ಗ್ರಹಗಳ ಬೆಂಬಲ ನಿಮಗೆ ಈ ವಾರದಲ್ಲಿ ಇದೆ. ವಾರ ಪೂರ್ತಿ ಇರುತ್ತೆ ಖಂಡಿತವಾಗಿ. ಆ ಬಗ್ಗೆ ಚಿಂತಿಸಬೇಕಾಗಿಲ್ಲ. ಆದರೆ ಆರಂಭ ದಿನದಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಅಷ್ಟೇ ಕೊರತೆ ಇರುವಂಥ ಕಾರಣ ಕೆಲವೊಂದು ಖರ್ಚು ವೆಚ್ಚಗಳನ್ನು ನಿಯಂತ್ರಣ ಮಾಡಿ. ಅನಾವಶ್ಯಕ ಖರ್ಚುಗಳನ್ನು ಮಾಡುವಂಥದ್ದಲ್ಲ. ಜೊತೆಗೆ ಯಾವುದೇ ರೀತಿಯ ಪಾವತಿ ಪೇಮೆಂಟ್ ಮಾಡೋದು ಅದರ ಬಗ್ಗೆ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ನಷ್ಟಕ್ಕೆ ಗುರಿಯಾಗುವಂಥದ್ದು ಅಥವಾ ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಕೆಲವೊಬ್ಬರಿಗಿದೆ. ಆ ಬಗ್ಗೆ ಎಚ್ಚರ ವಹಿಸ್ತಾರೆ. ಒಟ್ಟಿನಲ್ಲಿ ಈ ವಾರದ ಆರಂಭದಲ್ಲಿ ನಿಮಗೆ ಉದ್ಯೋಗ ವ್ಯಾಪಾರ ಶಿಕ್ಷಣ ಅವೆಲ್ಲ ಚೆನ್ನಾಗಿ ನಡೆಯುತ್ತೆ. ಆರೋಗ್ಯವು ಉತ್ತಮವಾಗಿ ಇರುತ್ತೆ. ಹಣಕಾಸಿನ ಪಾವತಿ ಪೇಮೆಂಟ್ ಮತ್ತು ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರ ಭಾನುವಾರ ಸೋಮವಾರ ವಹಿಸುವಂಥದ್ದು. ಬಳಿಕ ಮಂಗಳವಾರ ಬುಧವಾರ 9-10 ನಿಮ್ಮ ಪಾಲಿಗೆ ಅದ್ಭುತವಾದ ದಿನ. ಅಲ್ಲಿ ಚಂದ್ರನನ್ನು ಸೇರಿಸಿ ಇತರ 5 ಗ್ರಹಗಳು ನಿಮ್ಮ ಪರವಾಗಿರೋ ಕಾರಣ ಅಲ್ಲಿ ಷಡ್ಗ್ರಹಗಳ ವಿಶೇಷವಾದ ಬೆಂಬಲ ನಿಮಗೆ ಸಿಗುತ್ತಾ ಇದೆ. ಗುರುಬಲದ ಅನುಕೂಲ, ಶುಕ್ರ ಅನುಕೂಲ, ಜೊತೆ ಅಲ್ಲಿ ಮಂಗಳನ ಬೆಂಬಲ ಇರುವಂಥದ್ದು, ಅದೇ ಕೇತುವಿನ ಬೆಂಬಲ ನಿಮಗೆ ಇರುವಂಥದ್ದು, ಸೂರ್ಯನ ಬೆಂಬಲ ಸಹ ನಿಮಗೆ ಇರುವಂಥ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ರೀತಿಯ ನಿಮಗೆ ದಾಖಲೆ ಒಪ್ಪಂದ ಸಹಿ ಇತ್ಯಾದಿಗಳ ಒಂದು ಕೆಲಸ, ಭೂಮಿ ಮನೆ ಕೊಳ್ಳುವಂಥ ವಿಚಾರ ಇವೆಲ್ಲ ಈಗ ಚಾಲನೆಗೆ ಬರ್ತವೆ. ಕೃಷಿ ಚಟುವಟಿಕೆ, ಕೈಗಾರಿಕೆ ಅಥವಾ ಇನ್ನಿತರ ತೋಟಗಾರಿಕೆ ಉತ್ಪನ್ನ, ಇನ್ನಿತರ ಹೈನುಗಾರಿಕೆ ಮಾಡೋರಿಗೆ ಸಹ ಹಲವಾರು ಅವಕಾಶಗಳು ಬರ್ಬೋದು. ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸಗಳಲ್ಲಿ ನಿಮಗೆ ಜಯ ನಿಮ್ಮದಾಗುತ್ತೆ. 9-10ರಲ್ಲಿ 11-12 ಮತ್ತೊಮ್ಮೆ ನಿಮಗೆ ಅದ್ಭುತವಾದ ಶುಭ ಫಲಗಳನ್ನು ಕೊಡುವಂಥ ದಿನ ಆಗಿರುತ್ತೆ. ಅಲ್ಲಿ ಲಾಭಸ್ಥಾನದ ಚಂದ್ರನು ಸೇರಿ ನಿಮಗೆ ಅಲ್ಲಿ 5-6 ಗ್ರಹಗಳು ನಿಮ್ಮ ಪರವಾಗಿ ಉತ್ತಮವಾದ ಫಲಿತಾಂಶವನ್ನು ಕೊಡ್ತಾ ಇರ್ತವೆ. ಹಣಕಾಸಿನ ಹರಿವು ಉತ್ತಮ. ಹಿಂದಿನ ಪ್ರಯತ್ನಗಳಲ್ಲಿ ಬಾಕಿಯಿದ್ದ ಕೆಲಸ ಕಾರ್ಯಗಳು ಇನ್ನು ಕ್ಷಿಪ್ರವಾಗಿ ಆಗುತ್ತೆ. ಯುವಕರಿಗೆ ಸಾಧಕರಿಗೆ ಬಹಳಷ್ಟು ಅವಕಾಶಗಳು, ಕ್ರೀಡಾಪಟುಗಳಿಗೂ ಹೊಸ ಅವಕಾಶಗಳು, ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ನಿಮ್ಮ ಕೆಲಸ ಕಾರ್ಯಗಳು ಆಗುವಂಥದ್ದು. ಕೆಲವೊಬ್ಬರಿಗೆ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ಸಹ ಬರುವಂಥ ಅವಕಾಶ. ಮಹಿಳೆಯರು ಗೃಹಿಣಿಗೆ ಸಹ ಉತ್ತಮ ದಿನ. ವಿವಾಹದ ಭಾಗ್ಯ, ಕಂಕಣ ಭಾಗ್ಯ ಸಹ ಕೆಲವರಿಗೆ ಕೂಡಿ ಬರ್ಬೋದು. ಈ ರೀತಿ ಎಲ್ಲ ನಿಮ್ಮ ಇಷ್ಟಾರ್ಥಗಳು ಕೈಗೂಡುವಂಥ ಅವಕಾಶ 11-12ರಲ್ಲಿ ಬಂದಿವೆ.
ವಾರದ ಕೊನೆಯ ದಿನ ಸಾಮಾನ್ಯ ದಿನ ಆಗಿರುತ್ತೆ. ಶನಿವಾರದಂದು ಕೆಲವೊಂದು ಎಚ್ಚರಿಕೆ ಹೆಜ್ಜಬೇಕು. ಮಾತು, ನಡವಳಿಕೆ ಜೊತೆಗೆ ಬಾಂಧವ್ಯದ ಬಗ್ಗೆ ಎಚ್ಚರ. ಕಲಹ ವಾಗ್ವಾದಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆರೋಗ್ಯದಲ್ಲಿ ಕೆಲವರಿಗೆ ತಲೆನೋವು ಅಥವಾ ಹೊಟ್ಟೆ ನೋವು ಇತ್ಯಾದಿ ಸಣ್ಣ ಪುಟ್ಟ ಹವಾಮಾನದಿಂದ ಅಥವಾ ನೀರಿನಿಂದ ಆಗುವಂಥ ಬದಲಾವಣೆಗಳಿಂದ ಅನಾರೋಗ್ಯ ಸಮಸ್ಯೆ ಕೆಲವೊಬ್ಬರಿಗೆ ಕಾಡ್ಬೋದಾಗಿದೆ. ಆ ಬಗ್ಗೆ ಮಾತು ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಬೇಕು ವಾರದ ಕೊನೆಯ ದಿನ ಶನಿವಾರ. ಅದರ ಹೊರತು ವಾರ ಪೂರ್ತಿ ನಿಮಗೆ ಅಲ್ಲಿ ಪಂಚಗ್ರಹಗಳು ನಿಮ್ಮ ಪರವಾಗಿ ವಿಶೇಷವಾದ ಲಾಭವನ್ನು, ಜೀವನ ಸುಖವನ್ನು ಕೊಡಲಿವೆ. ಅಪೂರ್ವವಾದ ಅವಕಾಶ ನಿಮಗೆ ಬಂದಿವೆ, ಸದುಪಯೋಗ ಪಡಿಸಿಕೊಳ್ಳಿ. ಬರ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಅತ್ಯಪರೂಪಕ್ಕೆ ಏಕಕಾಲದಲ್ಲಿ ಗುರು, ಸೂರ್ಯ ಮತ್ತು ಮಂಗಳ ಇವೆಲ್ಲ ಅಪರೂಪಕ್ಕೆ ಫಲ ಕೊಡುವಂಥ ಅಥವಾ ಅಪರೂಪಕ್ಕೆ ಆಶೀರ್ವಾದ ಮಾಡುವಂಥ ಗ್ರಹಗಳು. ಅತ್ಯಪರೂಪದ ಆ 3 ಗ್ರಹಗಳ ಜೊತೆಗೆ ಇನ್ನು ಸೂರ್ಯ, ಶುಕ್ರ ಜೊತೆಗೆ ಕೇತುನ ಬೆಂಬಲ ನಿಮ್ಮ ಜೊತೆ ಇರೋದು ಷಡ್ ಗ್ರಹಗಳ ಒಂದು ಕೃಪೆ ನಿಮಗಿದೆ. ಅದನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳನ್ನು ಗಮನಿಸಿದರೆ 1, 2, 3, 6, 7, 9 1, 2, 3, 6, 7, 9 ಎಂಬಂಥ ಸಂಖ್ಯೆಗಳನ್ನು ಈ ವಾರದಲ್ಲಿ ಬಳಸ್ಕೋಬೋದು. ಎಲ್ಲ ಮಿಥುನ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ವಾರದ ಶುಭ ಆರಂಭ. ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅಂದುಕೊಂಡಿದ್ದ ಕೆಲಸ ಕಾರ್ಯಗಳು ಆಗ್ಬೋದು. ಜೊತೆಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಬೇಕು. ಭಾನುವಾರ, ಸೋಮವಾರ ನಿಮ್ಮ ಹಣಕಾಸು, ವ್ಯಾಪಾರ, ಉದ್ಯಮ ಇವೆಲ್ಲ ಚೆನ್ನಾಗಿ ನಡೆಯುತ್ತೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುವಂಥದ್ದು. ಈ ಹವಾಮಾನ ವೈಪರೀತ್ಯದಿಂದ ಕೆಲವೊಮ್ಮೆ ಅತಿಯಾದ ಉಷ್ಣತೆಯಿಂದಲೂ ನಿಮಗೆ ತೊಂದರೆ ಬರ್ಬೋದು, ಅಥವಾ ಅತಿಯಾದ ಶೀತ ಅಥವಾ ಮಳೆಯಿಂದಲೂ ನಿಮಗೆ ತೊಂದರೆ ಬರ್ಬೋದು. ಹವಾಮಾನ ವೈಪರೀತ್ಯದಿಂದ ಅಥವಾ ಆಹಾರ ದೋಷದಿಂದ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು. ಜೊತೆಗೆ ಹಣಕಾಸಿನ ಖರ್ಚು, ಔಷಧ ಅಥವಾ ಇನ್ನಿತರ ಖರ್ಚುಗಳಿಗೆ ಖರ್ಚುಗಳು ಬರ್ಬೋದು. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ನಿಯಂತ್ರಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ನಿಮಗೆ ಭಾನುವಾರ, ಸೋಮವಾರ ಬೇಕಾಗುತ್ತೆ. ಮಂಗಳವಾರ, ಬುಧವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಮಂಗಳವಾರ, ಬುಧವಾರ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡುವಂಥದ್ದು. ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅನಿರೀಕ್ಷಿತ ಲಾಭಗಳು ಆಗಲಿವೆ. ಉದ್ಯಮಿಗಳಿಗೆ ಅವರ ಉದ್ಯಮದಲ್ಲಿ ಬಹಳಷ್ಟು ಕಾಲದಿಂದ ನಿರೀಕ್ಷೆ ಮಾಡಿದ ದೊಡ್ಡ ಮೊತ್ತದ ಯಾವುದೇ ರೀತಿಯ ಅಮೌಂಟ್ಗಳು ಬರುವಂಥದ್ದು. ಸರ್ಕಾರದಿಂದ ಸಿಗಬೇಕಾದ ಸವಲತ್ತು, ಸಬ್ಸಿಡಿ ಇತ್ಯಾದಿಗಳು ಸಿಗುವಂಥದ್ದು. ಇನ್ನು ಕೆಲವರಿಗೆ ದೂರ ಪ್ರಯಾಣ, ಪ್ರವಾಸ, ವಿದೇಶದ ಮೂಲದ ಅವಕಾಶಗಳೆಲ್ಲ ಕೆಲವರಿಗೆ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಈ 11, 12 ನಿಮ್ಮ ಪಾಲಿಗೆ ಅತ್ಯದ್ಭುತವಾದ ಫಲ ಕೊಡುವಂಥದ್ದು. ಕರ್ಮಸ್ಥಾನದ ಚಂದ್ರನ ವಿಶೇಷವಾದ ಆಶೀರ್ವಾದ, ನಿಮ್ಮ ರಾಶಿಯಾಧಿಪತಿ ಆಶೀರ್ವಾದ ಇಂದಿರುತ್ತೆ. ಆ ಬಳಿಕ 11, 12 ಬಳಿಕ ನಿಮಗೆ 13, 14 ಶನಿವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಶನಿವಾರವನ್ನು ನಿಮ್ಮ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ವ್ಯಾಪಾರ, ಉದ್ಯಮ, ಚಟುವಟಿಕೆ ಇವೆಲ್ಲವೂ ಚೆನ್ನಾಗಿ ನಡೀತಾ ಹೋಗುತ್ತೆ. ಹಾಗಾಗಿ ಆರಂಭದ ಮೊದಲ 3 ದಿನಗಳು ಸ್ವಲ್ಪ ಹಿನ್ನಡೆ ಅನುಭವಿಸಿದ್ರು. ನಂತರ ಬರುವಂಥ 4 ದಿನಗಳು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾ ಇರ್ತವೆ. ಅದರಲ್ಲೂ ವಿಶೇಷವಾಗಿ ಗುರುವಾರ, ಶುಕ್ರವಾರ, ಶನಿವಾರದಂದು ಅದ್ಭುತವಾದ ಉತ್ತಮ ಫಲ ನಿರೀಕ್ಷೆ ಮಾಡುವಂಥದ್ದು. ನೀವು ಹಿಂದೆ ಪ್ರಯತ್ನ ಮಾಡಿ ಬಿಟ್ಟಂಥ ಕೆಲವು ವಿಚಾರಗಳು ಮತ್ತೆ ಮರುಚಾಲನೆ ದೊರೆಯೋದಾಗಲಿ, ಅಥವಾ ನಿಮಗೆ ಕಳೆದು ಹೋದಂಥ ವಸ್ತು ಮರಳಿ ಸಿಗುವಂಥದ್ದಾಗಲಿ, ಅಥವಾ ಬಂಧು ಮಿತ್ರರು ಯಾವ ರೀತಿ ನಿಮ್ಮಿಂದ ದೂರ ಆಗಿದ್ದರು ಕೆಲವೊಬ್ಬರು ಅವರೀಗ ಸಹಜವಾಗಿ ನಿಮ್ಮ ಸಾಮೀಪ್ಯಕ್ಕೆ ಬರುವಂಥದ್ದು, ಇದೆಲ್ಲ ಪುನರ್ಮಿಲನ ಆಗುವಂಥದ್ದು. ಇವೆಲ್ಲ ಅವಕಾಶಗಳು ಈ ವಾರದ ಈ ಗುರುವಾರ, ಶುಕ್ರವಾರ, ಶನಿವಾರದಂದು ಕಂಡುಬರುತ್ತೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಈ ವಾರ ನಿಮಗೆ ವಿಶೇಷವಾಗಿ ಸೂರ್ಯಾನುಗ್ರಹ ವಾರ ಪೂರ್ತಿ ಇರುತ್ತೆ. ಹಾಗಾಗಿ ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ದಾಖಲೆ ಪತ್ರ ಸಂಗ್ರಹ, ಭೂಮಿ ಅಥವಾ ಇನ್ನು ಮನೆಗೆ ಸಂಬಂಧಪಟ್ಟವಾದ ಕೆಲಸ ಕಾರ್ಯಗಳಿದ್ರೆ, ಭೇಟಿಯಾಗೋದಿದ್ರೆ ಅವರೆಲ್ಲ ಈ ವಾರದಲ್ಲಿ ಮಾಡಿಕೊಂಡ್ರೆ ವಿಶೇಷವಾಗಿ ಸೂರ್ಯಾನುಗ್ರಹದಿಂದ ಆಗುತ್ತೆ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು 11, 12, 13ರಲ್ಲಿ ಬಳಸ್ಕೋಬೋದು. ಸಂಖ್ಯೆ 1 ಮತ್ತು 6 ಬಳಸ್ಕೊಳ್ಳಿ. ಹಾಗೆ ಸಂಖ್ಯೆ 2 11, 12, 13ರಲ್ಲಿ ಬಳಸ್ಕೋಬೋದು. ಎಲ್ಲ ಕಟಕ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದಿನದು ಸಿಂಹರಾಶಿ. ಸಿಂಹರಾಶಿಗೆ ವಾರದ ಶುಭ ಆರಂಭದಲ್ಲಿ ವಿಶೇಷವಾಗಿ ಚಂದ್ರಾನುಕೂಲ ನಿಮ್ಮ ಪರವಾಗಿರುವ ಕಾರಣ, ಜೊತೆಗೆ ನಿಮ್ಮ ರಾಶಾಧಿಪತಿಯಾದ ರವಿ, ಸೂರ್ಯ ಭಗವಂತರು ಕರ್ಮಸ್ಥಾನದಲ್ಲಿ ನಿಮಗೆ ಆಶೀರ್ವಾದ ಬರ್ತಿರೋ ಕಾರಣ ವಿಶೇಷವಾಗಿ ಲಾಭ, ಸುಖ, ಜಯ ಇದೆ. ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳಿದ್ರೆ ಭಾನುವಾರ, ಸೋಮವಾರದಂದು ಮಾಡ್ಕೋಬೋದು. ಸಹಿ ಒಪ್ಪಂದ, ಭೂಮಿ, ಮನೆ ಕೊಳ್ಳುವಂಥ ವಿಚಾರಕ್ಕೆ ಚಾಲನೆ ಸಿಗಲಿದೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿಯಾಗಲಿದೆ. ಪಿತ್ರಾರ್ಜಿತ ಅಥವಾ ಕೌಟುಂಬಿಕವಾದ ಸ್ವತ್ತು, ಆಸ್ತಿ ಇತ್ಯಾದಿಗಳು ಸಿಗಬೇಕಂತ ಪ್ರಯತ್ನದಲ್ಲಿ ಸಫಲತೆ ನಿಮ್ಮದಾಗಲಿದೆ. ಆರೋಗ್ಯ ಉತ್ತಮ, ಮನಸ್ಥಿತಿ ಹಾಗೂ ಧನಸ್ಥಿತಿ ಸಹ ಉತ್ತಮವಾಗಿರುವಂಥ ದಿನ ಭಾನುವಾರ, ಸೋಮವಾರ 7, 8ನೇ ತಾರೀಕು. 9, 10ರಲ್ಲಿ ಸ್ವಲ್ಪ ಮಿಶ್ರ ಫಲದ ಸೂಚನೆ ಬರುತ್ತೆ. ಅಲ್ಲಿ ನಿಮಗೆ ಸೂರ್ಯಾನುಕೂಲ ಇರುವಂಥದ್ದು, ರಾಹುವಿನ ಬೆಂಬಲ, ಶುಕ್ರನ ಬೆಂಬಲ ಅದು ಇದ್ದೇ ಇರುತ್ತೆ. ಆದರೆ ಚಂದ್ರನ ಬೆಂಬಲ ಇಂದು 9, 10ರಲ್ಲಿ ಸ್ವಲ್ಪ ಕೊರತೆ ಇರುವ ಕಾರಣ ಕಲಹ, ವಾಗ್ವಾದ ಬರ್ಬೋದು. ಮಕ್ಕಳಲ್ಲಿ ಅಥವಾ ನಿಮ್ಮ ಕಿರಿಯರಲ್ಲಿ ಕಲಹ ಬರುವಂಥದ್ದು. ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರುವಂಥದ್ದು. ದೇಹದಲ್ಲಿ ಉಷ್ಣತೆ ಅಥವಾ ಹೀಟ್ನ ಹೆಚ್ಚಳ ಆಗುವಂಥದ್ದು, ಅಥವಾ ಕೆಲವರಿಗೆ ಆಹಾರ ದೋಷದಿಂದ ಹೊಟ್ಟೆ ನೋವು, ಅಜೀರ್ಣ ಇತ್ಯಾದಿ ಸಮಸ್ಯೆಗಳೆಲ್ಲ ಕಾಣಿಸ್ಕೋಬೋದಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟು ಸ್ವಲ್ಪ ಎಚ್ಚರಿಕೆ ಇರಬೇಕು. ಅನಾವಶ್ಯಕ ಖರ್ಚುಗಳು, ನಷ್ಟಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಕಾಣುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ 9, 10ರಲ್ಲಿ ಸ್ವಲ್ಪ ಎಚ್ಚರಿಕೆ ಮಂಗಳವಾರ, ಬುಧವಾರ. ಆ ಬಳಿಕ ಗುರುವಾರ, ಶುಕ್ರವಾರ ಸಾಮಾನ್ಯ ದಿನ. ಗುರುವಾರ, ಶುಕ್ರವಾರದಲ್ಲಿ ವ್ಯಾಪಾರ, ಉದ್ಯಮ, ಶಿಕ್ಷಣ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇಂದೂ ಹಾಗೆ ನಿಮಗೆ ಕೆಲವೊಂದು ಅನಿರೀಕ್ಷಿತ ಖರ್ಚುಗಳು, ಯಾವುದಾದ್ರು ಅನಪೇಕ್ಷಿತ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಯಾವುದೇ ರೀತಿ ದುಃಖದ ಅಥವಾ ಬೇಜಾರಿನ ಸಮಸ್ಯೆಗಳು ನಿಮಗೆ ಕಿವಿಗೆ ಬೀಳುವಂಥದ್ದು, ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆ
ದೇಹದಲ್ಲಿ ಆಲಸ್ಯ, ಸೋಮಾರಿತನ ಇತ್ಯಾದೆಲ್ಲ ಕಾಡ್ಬೋದು 11-12ರಲ್ಲಿ. ಹಾಗಾಗಿ ಎಲ್ಲ ವಿಚಾರ ಸ್ವಲ್ಪ ನಿಧಾನಗತಿಯ ಪ್ರಭಾವ ನಿಮ್ಮ ಮೇಲೆ ಆಗೋ ಕಾರಣ ಸ್ವಲ್ಪ ಮುನ್ನೆಚ್ಚರಿಕೆ, ತನುಮಾನ ಧನದ ಬೇಕೇ ಬೇಕು. ಕೊನೆಯ ದಿನ ಶನಿವಾರ ಭಾಳ ಅದ್ಭುತವಾದ ಉತ್ತಮ ಫಲ. ಅಲ್ಲಿ ಕರ್ಮಸ್ಥಾನದ ಸೂರ್ಯ ಭಗವಂತನ ಆಶೀರ್ವಾದ, ನಿಮ್ಮ ರಾಶಿಯಾಧಿಪತಿಯಾದಂತಹ ಸೂರ್ಯನ ಆಶೀರ್ವಾದ ಜೊತೆಗೆ ಚಂದ್ರನು ಸಹ ನಿಮ್ಮ ಪರವಾಗಿ ಬರ್ತಾನೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ಶನಿವಾರ ನಿರೀಕ್ಷೆ ಮಾಡ್ಬೋದು. 13ರಂದು ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ದರೆ, ಭೇಟಿ ಆಗೋದಿದ್ರೆ, ಒಪ್ಪಂದ ಸಹಿ ಇದ್ದರೆ, ಕೊಡುಕೊಳ್ಳುವಿಕೆ ಇದ್ದರೆ, ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖ ವಿಚಾರಗಳಿದ್ರೆ ಈ ವಾರದ ಕೊನೆಯ ದಿನ ಶನಿವಾರದಂದು ಮಾಡ್ಬೋದು. ಜೊತೆಗೆ ಇಂದು ಅನಿರೀಕ್ಷಿತ ಧನಾಗಮ ನಿಮಗೆ ಸಾಧ್ಯತೆ ಸಹ ಇರುತ್ತೆ. ಹಾಗಾಗಿ ವಾರದ ಕೊನೆಯ ದಿನವನ್ನು ಸದುಪಯೋಗಪಡಿಸ್ಕೊಳ್ಳಿ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ಭಾನುವಾರ, ಸೋಮವಾರ ಅದ್ಭುತ ಫಲ, ಶನಿವಾರ ಮತ್ತೆ ಅದ್ಭುತ ಫಲ, ಮಧ್ಯದ ದಿನಗಳಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲಗಳು ವ್ಯಕ್ತ ಆಗ್ಬೋದು. ಒಟ್ಟಿನಲ್ಲಿ ವಾರದಲ್ಲಿ ನಿಮಗೆ ಪೂರ್ತಿಯಾಗಿ ಸೂರ್ಯ ಭಗವಂತನ ಆಶೀರ್ವಾದ, ಶುಕ್ರನ ಅನುಗ್ರಹ ಇದ್ದೇ ಇರುವ ಕಾರಣ ಯಾವುದೇ ರೀತಿಯ ಗಂಭೀರವಾದ ಸಮಸ್ಯೆಯನ್ನು ಬರೋದಿಲ್ಲ. ಜೊತೆಗೆ ಹಣಕಾಸಿಗೆ ಏನು ಕೊರತೆ ಬರೋದಿಲ್ಲ. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದ್ರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಜೊತೆಗೆ ಹಾಗೆ ಸ್ನೋ ಅಥವಾ ಹಿಮದ ಬಣ್ಣನ 7, 8, 13ರಲ್ಲಿ ಬಳಸ್ಕೋಬೋದು. ಸಂಖ್ಯೆಗಳು 1, 5, 6, 1, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭದಲ್ಲಿ ಸ್ವಲ್ಪ ನಿಮಗೆ ಗುರುವಿನ ಬಲ ಇದೆ, ಚಂದ್ರನ ಬೆಂಬಲ ಇದೆ, ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಮತ್ತು ರಾಹು ಮತ್ತು ಬುಧನ ಬೆಂಬಲ ಇದ್ದೇ ಇರುತ್ತೆ. ಆದರೆ ಇಲ್ಲಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಶನಿ ಪ್ರಭಾವ, ಜೊತೆಗೆ ಕೆಲವೊಂದು ವಿಚಾರದಲ್ಲಿ ಅಡ್ಡ ಪರಿಣಾಮ ಆಗುವಂಥದ್ದು, ನಿಮಗೆ ಮಂಗಳನಿಂದ ಕೆಲವು ಅಡ್ಡ ಪರಿಣಾಮಗಳು ವಾರದ ಆರಂಭದಲ್ಲಿ ಕಂಡುಬರ್ಬೋದು. ಈ ವ್ಯಾಪಾರ ಉದ್ಯಮ ಹಣಕಾಸು ಎಲ್ಲ ಭಾನುವಾರ ಸೋಮವಾರ ಉತ್ತಮ ಇರುತ್ತೆ. ಎಲ್ಲ ಶಸ್ತ್ರಕೀರ್ತಿ ಲಾಭ ಇರುತ್ತೆ. ಆರೋಗ್ಯದಲ್ಲಿ ಕೆಲವರಿಗೆ ಭಾನುವಾರ ಸೋಮವಾರದಲ್ಲಿ ಆರೋಗ್ಯದಲ್ಲಿ ಕೆಲವೊಂದು ಸ್ವಲ್ಪ ಹಿನ್ನಡೆ ಬರುವಂಥದ್ದು, ಆರೋಗ್ಯದಲ್ಲಿ ಶೀತ ಅಥವಾ ಥಂಡಿಯ ಪ್ರಭಾವ, ಕಫ, ಶೀತ, ಜ್ವರ ಇತ್ಯಾದಿಗಳು ಕೆಲವರಿಗೆ ಕಾಣ್ಬೋದು. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕು ಹೊರತು ಇತರ ನಿಮ್ಮ ಹಣಕಾಸು, ಉದ್ಯೋಗ, ಶಿಕ್ಷಣ, ವ್ಯಾಪಾರ ಎಲ್ಲ ಭಾಳ ಉತ್ತಮವಾಗಿರುತ್ತೆ. ಭಾನುವಾರ ಸೋಮವಾರದಂದು ನಿಮಗೆ ಅನಿರೀಕ್ಷಿತ ಧನ ಆಗಮ ಸಹ ಆಗ್ಬೋದು. ಉದ್ಯಮಿಗಳಿಗೆ, ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ಬರ್ಬೋದು. ವಿದೇಶ ಮೂಲದ ಸಂಸ್ಥೆಗಳಲ್ಲಿ ಒಪ್ಪಂದ ಅಥವಾ ಇನ್ನು ಕೆಲವರಿಗೆ ವಿದೇಶದ ಸೀಟುಗಳು ಸಿಗುವಂಥದ್ದು, ವಿದೇಶಕ್ಕೆ ಹೋಗುವಂಥ ಅವಕಾಶಗಳು, ಉದ್ಯೋಗದ ಅವಕಾಶಗಳು ಕೆಲವರಿಗೆ ಸಿಗ್ಬೋದು. ಹಾಗಾಗಿ ಉದ್ಯೋಗ, ಹಣಕಾಸು, ವ್ಯಾಪಾರ, ಉದ್ಯಮ ಸಂಬಂಧಪಟ್ಟು ಬಹಳ ಉತ್ತಮ ಫಲ ಭಾನುವಾರ ಸೋಮವಾರ ಇದೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಇನ್ನು 9, 10 ನಿಮಗೆ ಮತ್ತೊಮ್ಮೆ ಅದ್ಭುತವಾದ ಶುಭ ಫಲಗಳು ಸಿಗಲಿವೆ. ಚಂದ್ರಾನುಕೂಲನೂ ಉತ್ತಮವಾಗಿರುವಂಥದ್ದು. ಜೊತೆಗೆ ಅಲ್ಲಿರತಕ್ಕಂಥ ಗುರುಬಲದ ಒಂದು ನಿಮಗೆ ವಿಶೇಷವಾದ ಶ್ರೀರಕ್ಷೆ, ಬುಧನ ಬೆಂಬಲ ಇವೆಲ್ಲವೂ ನಿಮಗೆ ವ್ಯಾಪಾರ, ಉದ್ಯಮ, ಹಣಕಾಸಿನ ಬಗ್ಗೆ ಉತ್ತಮ ಫಲವನ್ನು ಕೊಡ್ತದೆ. ನಿರೀಕ್ಷಿತ ಅನಿರೀಕ್ಷಿತ ಫಲಗಳು ಆಗಲಿವೆ. ಕೈಗಾರಿಕೆ, ಇಂಡಸ್ಟ್ರಿ ಎಲ್ಲ ನಡೆಸುವವರಿಗೆ ಹೊಸ ಅವಕಾಶಗಳು, ಅವರ ಉತ್ಪನ್ನಗಳಿಗೆ ಬೇಡಿಕೆ, ವ್ಯಾಪಾರದಲ್ಲಿ ಅಷ್ಟು ಮುನ್ನಡೆ ಆಗಲಿವೆ. 9, 10 ಸಹ ಅದ್ಭುತವಾದ ಫಲ. 11, 12 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಮಾತಿನ ಚಕಮಕಿ, ಕಲಹಗಳು, ವೈರುಧ್ಯಗಳು ಆಗುವಂಥದ್ದು, ಕಿರಿಯರಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಮಾಡುವಂಥದ್ದು ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸುವಂತಹ ಘಟನೆಗಳು ಆಗುತ್ತವೆ. ವಿಶೇಷವಾಗಿ ಈ ಯಾರು ಕೈಗಾರಿಕಾ ವಲಯ, ರಾಜಕೀಯ ವಲಯ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾರ್ವಜನಿಕ ವಲಯದಲ್ಲಿ ಅಂದರೆ ಪಬ್ಲಿಕ್ ಸೆಕ್ಟರ್ ಅಂತಲ್ಲಿ ಇರೋರಿಗೆ ಅವರ ಮೇಲೆ ಏನಾದರೂ ಕ್ರಮಗಳು ಬರೋದು, ಭಿನ್ನಾಭಿಪ್ರಾಯಗಳು ಮಾಡುವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ದಂಡನೆಯಂತಹ ಘಟನೆಗಳು ಜರಗಲಿವೆ. ಆ ಬಗ್ಗೆ ಎಚ್ಚರಬೇಕು. ಯಾವುದೇ ರೀತಿಯ ಕಾನೂನು ಭಂಗಿಸುವಂಥದ್ದು, ರೂಲ್ಸ್ ಬ್ರೇಕ್ ಮಾಡುವಂಥದ್ದು ಅಥವಾ ಅನಾವಶ್ಯಕ ಚರ್ಚೆ, ವಾಗ್ವಾದ ಮಾಡೋದನ್ನು ಈ 11, 12ರಲ್ಲಿ ಅವಾಯ್ಡ್ ಮಾಡಬೇಕು. ಇನ್ನು ಕೊನೆಯ ದಿನ 13ನೇ ತಾರೀಕು ಸಾಮಾನ್ಯ ಉತ್ತಮನೇ ಇರುತ್ತೆ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಚೆನ್ನಾಗಿರುತ್ತೆ. ಇಂದು ಪಾವತಿ ಪೇಮೆಂಟ್ಗಳ ಬಗ್ಗೆ ಶನಿವಾರ ಎಚ್ಚರ. ಯಾವುದೇ ರೀತಿಯ ಮೋಸ ಹೋಗದಂತೆ, ವಂಚನೆಗೆ ಒಳಗಾಗದಂತೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು 13ರಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಅದ್ಭುತವಾದ ವಿಶೇಷವಾದ ಆಶೀರ್ವಾದ, ನಿಮಗೆ ಗುರುವಿನ ಬೆಂಬಲ, ಚಂದ್ರನ ಬೆಂಬಲ, ಜೊತೆಗೆ ಬುಧಾನುಕೂಲ, ರಾಹುವಿನ ಬೆಂಬಲ ಎಲ್ಲ ಇದ್ದೇ ಇರುತ್ತೆ. ಹಾಗಾಗಿ ಚತುರ್ಗ್ರಹಗಳು, ಪಂಚಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಿದ್ದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ. ಸಂಖ್ಯೆ 2, 3, 4, 5, 2, 3, 4, 5 ಎಂಬಂತಹ ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದೆ ತುಲಾರಾಶಿಗೆ ಈ ವಾರದ ಶುಭ ಆರಂಭದಲ್ಲಿ ನಿಮಗೆ ಹಣಕಾಸು, ಉದ್ಯಮ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಆರೋಗ್ಯವು ಉತ್ತಮವಾಗಿರುತ್ತೆ. ಇಲ್ಲಿ ಭಾನುವಾರ ಸೋಮವಾರದಂದು ಇಲ್ಲಿ ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ. ಕಿರಿಯ ವ್ಯಕ್ತಿಗಳು ನಿಮ್ಮನ್ನು ಏನು ವಿರೋಧಿಸೋದಾಗಲಿ ಅಥವಾ ಕಿರಿಯ ವ್ಯಕ್ತಿಗಳು ನಿಮಗೆ ಉದ್ದೇಶಪೂರ್ವಕವಾಗಿ ನಿಂದನೆ ಮಾಡೋದಾಗಲಿ, ಅವಹೇಳನ ಮಾಡೋದಾಗಲಿ ಜರುಗುತ್ತೆ. ವಿಶೇಷವಾಗಿ ಸಮಾರಂಭಗಳಲ್ಲಿ, ಸಾರ್ವಜನಿಕ ಪ್ರದೇಶದಲ್ಲಿ ಏನಾದರೂ ನಿಮಗೆ ಕಿರಿಯ ವ್ಯಕ್ತಿಗಳಿಂದ ಸ್ವಲ್ಪ ನೀವು ಅಂತರವನ್ನು ಕಾಯ್ಕೊಳ್ಳೋದು. ಜೊತೆಗೆ ಯಾರು ನಿಮ್ಮಲ್ಲಿ ವಾಗ್ವಾದ ಅಥವಾ ಕಲಹಕ್ಕೆ ಕಾಲು ಕೆರೆದು ಬರ್ತಾರೋ ಅಂಥವ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ನೀವಾಗಿ ಇನ್ನಿತರ ಜೊತೆಗೆ ಕಲಹ, ವಾಗ್ವಾದಕ್ಕೆ ಮುನ್ನಡೆಯನ್ನು ಇಡುವಂಥದ್ದು ಒಳ್ಳೆಯದಲ್ಲ. ಜೊತೆಗೆ ಈ ಸಮಾರಂಭಗಳಲ್ಲಿ ನಿಮಗೆ ತೀರಾ ಪರಿಚಿತ ವ್ಯಕ್ತಿಗಳಿಂದಲೇ ಇರುಸು ಆಗುವಂಥ ಘಟನೆ ಎಲ್ಲ ಆಗ್ಬೋದು ಭಾನುವಾರ ಸೋಮವಾರ. ಆ ಬಗ್ಗೆ ಎಚ್ಚರ ಗಮನಿಸಬೇಕು. ಕಿರಿಯ ವ್ಯಕ್ತಿಗಳಿಂದ ನಿಮಗೆ ಮನಸ್ಸಿಗೆ ನೋವಾಗುವಂಥ ಘಟನೆಗಳು ಸಹ ಜರಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರ 7, 8ರಲ್ಲಿ ಬೇಕಾಗುತ್ತೆ. ಅದರ ಹೊರತು ಹಣಕಾಸು,
ಆರೋಗ್ಯ ಇದೆಲ್ಲ ಉತ್ತಮ ಇರುತ್ತೆ. 9-10 ಅದ್ಭುತವಾದ ದಿನ, ವಿಶೇಷವಾದ ಚಂದ್ರಾನುಕೂಲ ಇರುವಂಥದ್ದು, ಸೂರ್ಯನ ಬೆಂಬಲ, ನಿಮಗೆ ಶುಕ್ರನ ಬೆಂಬಲ, ಅದೇ ರೀತಿ ಕೇತುವಿನ ಬೆಂಬಲ ನಿಮಗೆ ಉತ್ತಮ ಫಲವನ್ನು ಕೊಳ್ಳಿದೆ. ವ್ಯಾಪಾರ ಉದ್ಯಮಗಳನ್ನ ಚೆನ್ನಾಗಿ ನಡೀತದೆ. ಶನಿ ಮಹಾತ್ಮರು ಸಹ ನಿಮಗೆ ಪೂರಕವಾಗಿದ್ದಾರೆ. 9-10ರಲ್ಲಿ ಅನೇಕ ರೀತಿಯ ಅನಿರೀಕ್ಷಿತ ಫಲ, ಹಣಕಾಸು ಕೈಗೆ ಬರುತ್ತೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ಕೈಗಾರಿಕಾ ವ್ಯವಹಾರಗಳೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಉದ್ಯಮದಲ್ಲಿರುವಂಥವರಿಗೆ ಉದ್ಯಮದಲ್ಲಿ ಕೈಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂತಾಗಲಿ, ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು ಸಮಯಕ್ಕೆ ಸಿಗುವಂಥದ್ದು 9-10ರಲ್ಲಿ. 11-12 ಸಹ ನಿಮಗೆ ಅದ್ಭುತವಾದ ಅವಕಾಶ, ಸುಖ, ಶಾಂತಿ, ನೆಮ್ಮದಿ ಇದೆ. ಸಾಂಸಾರಿಕವಾದ ಬಾಂಧವ್ಯ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಈ ಮದುವೆಯ ಪ್ರಸ್ತಾವದಲ್ಲಿ ಮದುವೆ ಫಿಕ್ಸ್ ಆಗ್ಬೋದು. ಇನ್ನು ಕೆಲವರಿಗೆ ಪ್ರೇಮಿಗಳಿಗೆ ಯಶಸ್ಸು ಸಿಗುವಂಥದ್ದು, ಜೊತೆಗೆ ಮನೆಯಲ್ಲಿ ದಾಂಪತ್ಯಗಳಿಗೆ ಸಹ ಉತ್ತಮ ಬಾಂಧವ್ಯ ಮಾಡುವಂಥದ್ದು. ಅದೇ ರೀತಿ ಉದ್ಯಮ, ವ್ಯಾಪಾರ, ಶಿಕ್ಷಣದಲ್ಲಿ ಸಹ ಮುನ್ನಡೆ ಚೆನ್ನಾಗಿ ಆಗಲಿದೆ. ಹಣಕಾಸು, ಆರೋಗ್ಯ ಬಹಳ ಸಹ ಉತ್ತಮವಾಗಿರುತ್ತೆ 11-12ರಲ್ಲಿ. ಕೊನೆಯ ದಿನ ಶನಿವಾರ, ಮಿಶ್ರ ಫಲಗಳ ದಿನ. ಶನಿವಾರದಂದು ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯ, ಹಣಕಾಸು, ಮಾತು ಎಲ್ಲದರಲ್ಲೂ ಎಚ್ಚರಿಕೆ ಬೇಕು. ಎಲ್ಲವೂ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ ಕಾರಣ ಆರೋಗ್ಯ ಹದಗೆಡ್ಬೋದು. ಜೊತೆಗೆ ಹೊಟ್ಟೆ ನೋವು, ಅಜೀರ್ಣ, ತಲೆನೋವು ಮುಂತಾದ ಸಮಸ್ಯೆಗಳು ಬರ್ಬೋದು. ಸೂಕ್ತವಾದ ಚಿಕಿತ್ಸೆಗೆ ಮಾಡ್ಕೋಬೇಕು. ಹಣಕಾಸಿನ ಪಾವತಿ, ಪೇಮೆಂಟ್ ಬಗ್ಗೆ ಎಚ್ಚರಬೇಕು. ಯಾರಿಗೂ ಯಾವುದೇ ರೀತಿಯ ಅಶ್ಯೂರೆನ್ಸ್ ಕೊಡೋದಾಗಲಿ ಅಥವಾ ವಾಗ್ದಾನ, ಭರವಸೆ ನೀಡಲಿಕ್ಕೆಲ್ಲ ಹೋಗಬೇಡಿ. ಅದು ನಿಮ್ಮಿಂದ ಆಮೇಲೆ ಪೂರೈಸಲಿಕ್ಕಾಗದೆ ಕಷ್ಟ ಆಗುವಂಥದ್ದು. ಜೊತೆಗೆ ಇತರರ ಜೊತೆಗಿನ ಬಾಂಧವ್ಯ, ಮಾತಿನ ಬಗ್ಗೆ ಸ್ವಲ್ಪ ನಿಗಾವನ್ನು ವಹಿಸಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ ಒಳ್ಳೆಯದಲ್ಲ. ಹಾಗಾಗಿ ತನುಮನ ಧನದ ಎಚ್ಚರಿಕೆ ಶನಿವಾರದಂದು ಬೇಕಾಗುತ್ತೆ ಈ ತುಲಾರಾಶಿಯವರಿಗೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಆರಂಭದ ದಿನ ಸ್ವಲ್ಪ ಮಿಶ್ರ ಫಲ ಬಂದರೂ 9, 10, 11, 12 ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಅದ್ಭುತವಾದ 4 ದಿನಗಳ ಶುಭ ಫಲ. ನಿಮಗೆ ಚಂದ್ರಾನುಕೂಲ ಸಹಿತವಾಗಿ ಉತ್ತಮ ಫಲ ಬರಲಿದೆ. ವಾರಪೂರ್ತಿ ಶುಕ್ರಾನುಕೂಲ, ಶನಿ ಮಹಾತ್ಮರ ಅನುಕೂಲ ಉತ್ತಮವಾಗಿ ಇರುತ್ತೆ. ಹಾಗಾಗಿ ಹಣಕಾಸಿಗೆ ಅಂಥ ಗಂಭೀರ ತೊಂದರೆಗಳಿಲ್ಲ. ಕೆಲವೊಂದು ದಿನಗಳ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು. ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ನೋಡಿದರೆ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸ್ನೋ, ವೈಟ್, ಮಿಕ್ಸ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 2, 6, 7, 8 2, 6, 7, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮುಂದಿನದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ. ಕೆಲವೊಂದು ವಿಚಾರದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಭಾನುವಾರ, ಸೋಮವಾರ ಬೇಕಾಗುತ್ತೆ. ಅಲ್ಲಿ ಮಾತು, ನಡವಳಿಕೆಯಲ್ಲಿ ಸ್ವಲ್ಪ ನಿಮ್ಮಿಂದ ತೊಂದರೆಗಳು ಆಗುವಂಥದ್ದು. ಜೊತೆಗೆ ವ್ಯಾಪಾರ, ಉದ್ಯಮದ ಸ್ವಲ್ಪ ಹಿನ್ನಡೆ ಆಗುವಂಥದ್ದು. ನೀವು ಮಾಡಿದ ಪ್ರಯತ್ನದಲ್ಲಿ ಸ್ವಲ್ಪ ನಿಮಗೆ ಅಪಜಯ ಅಥವಾ ಸೋಲುಗಳ ರುಚಿ ಕಾಣುವಂಥದ್ದು. ಜೊತೆಗೆ ಕೆಲವೊಬ್ಬರು ಗುಪ್ತ ಶತ್ರುಗಳು, ಹಿತಶತ್ರುಗಳು ನಿಮ್ಮ ಒಂದು ಕೆಲಸ ಕಾರ್ಯಗಳ ಅಡ್ಡಿತಡೆ ಮಾಡುವಂಥದ್ದು. ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯತೆಗಳು ಬರುವಂಥದ್ದು. ಅದು ನಿಮ್ಮದೇ ಸಹೋದ್ಯೋಗಿಗಳು, ನಿಮ್ಮದೇ ಮೇಲಾಧಿಕಾರಿಗಳು ನಿಮ್ಮ ವಿರುದ್ಧ ಏನಾದರೂ ಸ್ಟೇಟ್ಮೆಂಟ್ ಕೊಡೋದಾಗಲಿ ಅಥವಾ ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರ ಮಾಡೋದಾಗಲಿ ಅಂತಹ ಘಟನೆ ಎಲ್ಲ ಜರಗ್ಬೋದು. ಹಾಗಾಗಿ ಇಂದು ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ಬಂಧು ಬಾಂಧವರ ಜೊತೆಗೆ, ರಿಲೇಟಿವ್ಗಳ ಜೊತೆಗೆ ಸಾಗಿ ಬಾಂಧವ್ಯ ಸರಿಯಾಗಿ ಇಟ್ಕೋಬೇಕು. ಅನಾವಶ್ಯಕವಾಗಿ ಅವ್ರ ಹತ್ರ ವಾಗ್ವಾದ ಕಲಹ ಮಾಡೋದಂಥದ್ದು ಒಳ್ಳೆಯದಲ್ಲ. ಅಥವಾ ನೀವಾಗಿಯೇ ಅವರಿಗೆ ಕಾಲು ಕೆರೆದು ಜಗಳಕ್ಕೆ ಕರೆಯೋದಾಗಲಿ ಅಥವಾ ನೀವಾಗಿಯೇ ಫೋನ್ ಮಾಡಿ ಅವರನ್ನು ಯಾರು ವಿಚಾರಣೆ ಮಾಡೋದು ಯಾವುದೇ ವಿಚಾರ ಬೇಡ. ಅಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಒಟ್ಟಿನಲ್ಲಿ ಬಾಂಧವ್ಯ, ಮಾತು, ನಡವಳಿಕೆ, ಗುಪ್ತ ಶತ್ರುತ್ವ ಇತ್ಯಾದಿ ಬಗ್ಗೆ ಭಾನುವಾರ, ಸೋಮವಾರ ಎಚ್ಚರಿಕೆ ಹೆಜ್ಜೆ ಬೇಕು. ಅದರ ಹೊರತು ಭಾನುವಾರ, ಸೋಮವಾರ ಆರೋಗ್ಯ, ಹಣಕಾಸು ಎಲ್ಲ ಒಳ್ಳೆದಿರುತ್ತೆ. ಧನಸ್ಥಿತಿ, ಆರೋಗ್ಯ ಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ. 9, 10 ನಿಮಗೆ ಉತ್ತಮ ದಿನವೇ ಆಗಿರುತ್ತೆ. ವ್ಯಾಪಾರ, ಉದ್ಯಮ, ಶಿಕ್ಷಣ, ಹಣಕಾಸು ಎಲ್ಲ ಉತ್ತಮನೇ ಇರುತ್ತೆ. ಆರೋಗ್ಯ ಉತ್ತಮವಾಗಿರುತ್ತೆ. ಇಂದೂ ಹಾಗೆ ಮಾತು, ನಡವಳಿಕೆ ಬಗ್ಗೆ ಎಚ್ಚರ. ವಿಶೇಷವಾಗಿ ಕಿರಿಯ ವ್ಯಕ್ತಿಗಳ ಜೊತೆಗೆ ಅಥವಾ ನಿಮಗಿಂತ ಜೂನಿಯರ್ಗಳು ಯಾರಿದ್ದಾರೆ ಅವರ ಜೊತೆಗೆ ಎಚ್ಚರಿಕೆ ಹೆಜ್ಜಬೇಕು. ಅವರಲ್ಲಿ ನೀವು ಯಾವುದೇ ರೀತಿಯ ವಾಗ್ವಾದ ಕಲಹ ಮಾಡುವುದು ಒಳ್ಳೆಯದಲ್ಲ. ಅಥವಾ ಅವರಿಗೆ ಯಾವುದೇ ಭರವಸೆ, ಆಶ್ವಾಸನೆಗಳನ್ನು ನೀಡೋದಾಗಲಿ ಅಥವಾ ಅವರ ಒಂದು ವೈಯಕ್ತಿಕ ಜೀವನವನ್ನು ಕೆದಕೋದಕ್ಕೆಲ್ಲ ಕೈ ಹಾಕಬೇಡಿ. ಅದು ನಿಮಗೆ ಮತ್ತೆ ಮುಳುವಾಗಿ ಪ್ರಯತ್ನ ಆಗುವಂಥದ್ದು ಅಥವಾ ಅವರಿಂದ ನಿಮಗೆ ಅವಮಾನಕರ ಘಟನೆ ಆಗ್ಬೋದು. ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಏನಾದರೂ ಈ ಗಂಭೀರವಾದ ಆಪಾದನೆಗಳೆಲ್ಲ ಬರ್ಬೋದು. ಆ ಬಗ್ಗೆ ಎಚ್ಚರಿಕೆ 9, 10ರಲ್ಲಿ ಬೇಕಾಗುತ್ತೆ. ಆ ಬಳಿಕ ಬರುವಂಥ 11, 12, 13 ನಿಮ್ಮ ಪಾಲಿಗೆ ಅದ್ಭುತ ದಿನ. ಗುರುವಾರ, ಶುಕ್ರವಾರ, ಶನಿವಾರ 3 ದಿನಗಳಲ್ಲಿ ಚಂದ್ರಾನುಕೂಲ ವಿಶೇಷವಾಗಿದ್ದು ನಿಮಗೆ ಲಾಭ, ಜಯ, ಸುಖ ಇದೆ. ಗುರುವಿನ ಬೆಂಬಲ ಇದೇ ಕಾಲದಿರೋ ಕಾರಣ 3 ದಿನವೂ ನಿಮಗೆ ರಾಜಯೋಗ, ಗಜಕೇಸರಿಯೋಗದಂಥ ಫಲಗಳ ನಿರ್ಮಾಣ ಆಗುತ್ತೆ. 11, 12, 13ರಲ್ಲಿ ಲಾಭ, ಸುಖ, ಜಯ. ಗುರುವಾರ, ಶುಕ್ರವಾರ, ಶನಿವಾರ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲಿವೆ. ಹಣಕಾಸಿನ ಅರಿವು ಚೆನ್ನಾಗುತ್ತೆ. ಉದ್ಯಮ, ವ್ಯಾಪಾರ ಬಹಳ ವೇಗವಾಗಿ ಓಡುತ್ತೆ. ಜೊತೆಗೆ ಹಿಂದೆ ನಿಮಗೆ ಬಹಳ ಕಾಲದಿಂದ ಬರಬೇಕಾದ ದೊಡ್ಡ ಮೊತ್ತದ ಹಣ ಬರ್ಬೋದು. ನಿರೀಕ್ಷಿತ, ಅನಿರೀಕ್ಷಿತ ಫಲಗಳು, ಭೂಮಿ, ಮನೆ, ಯಂತ್ರ, ವಾಹನಗೊಳ್ಳುವಂಥ ಅವಕಾಶ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನು. ಹಿಂದೆ ಪ್ರಯತ್ನ ಮಾಡಿದಂಥ ಯಾವುದೇ ರೀತಿ ಜಾಬ್ನ ಹಾಕಿದ ರೆಸ್ಯೂಮ್ಗೆ ಇಂದು ಒಂದು ಪಾಸಿಟಿವ್ ರೆಸ್ಪಾನ್ಸ್ ಅಥವಾ ಅಪಾಯಿಂಟ್ಮೆಂಟ್ ಆರ್ಡರ್ ಇತ್ಯಾದಿಗಳು ಕೈಗೆ ಬರುವಂಥದ್ದು. ಸರ್ಕಾರ ಮೂಲಕ, ಕೋರ್ಟ್ ಕಚೇರಿ ಮೂಲಕ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಹಾಗಾಗಿ ಎಲ್ಲ ವಿಚಾರ ಬಹಳ ಉತ್ತಮ ಇದೆ. ಕೌಟುಂಬಿಕ ವಿಚಾರ, ದಾಂಪತ್ಯ ವಿಚಾರ ಸಹ ಬಹಳ ಉತ್ತಮ 11, 12, 13ರಲ್ಲಿ. ಹಾಗಾಗಿ ಈ 3 ದಿನಗಳನ್ನ ಅಂದು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವಾರಪೂರ್ತಿ ನಿಮಗೆ ಗುರುವಿನ ಬೆಂಬಲ ಇದೆ, ಗುರುಬಲ ಇದ್ದೇ ಇರುತ್ತೆ. ವಾರಪೂರ್ತಿ ಶುಕ್ರನ ಬೆಂಬಲ ಇರುತ್ತೆ, ಶುಕ್ರಾನುಕೂಲ ಇರುತ್ತೆ. ಹಣಕಾಸಿಗೆ, ಉದ್ಯೋಗಕ್ಕೆ, ಉದ್ಯಮಕ್ಕೆ ಯಾವುದೇ ತೊಂದರೆ ಇಲ್ಲ. ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆ, ಬಾಂಧವ್ಯ ಮತ್ತು ಸಣ್ಣ ಪುಟ್ಟ ಆರೋಗ್ಯದ ವಿಚಾರದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಅಷ್ಟೇ ಈ ವಾರದಲ್ಲಿ ಗಮನಿಸಬೇಕು. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣಗಳ ವಿಚಾರ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಎಲ್ಲೋ, ಗ್ರೀನ್, ವೈಟ್, ಮಿಕ್ಸ್, ರೆಡ್ ಬಣ್ಣ ಬಳಸಿ. ಸಂಖ್ಯೆ 3, 5, 6, 7, 9 3, 5, 6,
9 ಸಂಖ್ಯೆ ಬಳಸ್ಕೊಳ್ಳಿ. ಅತ್ಯಪರೂಪದಲ್ಲಿ ಗುರುವಿನ ಬಲ ನಿಮಗೆ ಇದೆ. ರೂಪಕ್ಕೆ ಬರುವಂಥ ಮಂಗಳನ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಜೊತೆಗೆ ಯಾವಾಗಲೂ ನಿಮ್ಮ ಜೊತೆಗೆ ವಿಶೇಷವಾದ ಬಾಂಧವ್ಯ ಇರುವಂಥ ಶುಕ್ರನ ಬೆಂಬಲ ವಾರಪೂರ್ತಿ ಇರುವ ಕಾರಣ ಈ ವಾರದಲ್ಲಿ ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಭೂಮಿ ಮನೆ ಯಂತ್ರ ವಾಹನ ಕೊಳ್ಳುವಂಥ ವಿಚಾರ ಇದಕ್ಕೆಲ್ಲ ನೀವು ಚಾಲನೆ ಕೊಡ್ಬೋದು. ಅದು ಅಂಥ ವಿಚಾರ ಕೈ ಹಾಕಿದರೆ ಸಫಲತೆ ನಿಮ್ಮದಾಗಲಿದೆ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದಾಯಕವಾಗಲಿ. ಇನ್ನು ಧನುರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭ. ಚಂದ್ರಾನುಕೂಲ ಅದ್ಭುತವಾಗಿ ಬರುವಂಥ 7, 8 ಭಾನುವಾರ, ಸೋಮವಾರ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಉದ್ಯಮ ವ್ಯಾಪಾರದಲ್ಲಿ ಬಹಳ ಮುನ್ನಡೆ ಬರಲಿದೆ. ದೂರ ಪ್ರಯಾಣ ಅಥವಾ ಇನ್ನಿತರ ಯಾವುದೇ ರೀತಿಗೆ ಪ್ರವಾಸ ಹೋಗುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಬರಲಿವೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ, ವಿದ್ಯಾರ್ಥಿ ಯುವಕರಿಗೆ ಸಾಧಕರ ಹೊಸ ಅವಕಾಶಗಳು ಇವೆಲ್ಲವೂ 7, 8 ಅಂದರೆ ಭಾನುವಾರ, ಸೋಮವಾರ ಬರುತ್ತೆ. 9, 10 ನಿಮಗೆ ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಇಲ್ಲಿ ಸ್ವಲ್ಪ ಮಾತಿನ ಚಕಮಕಿ, ನಡವಳಿಕೆಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಬಂಧುಗಳಲ್ಲಿ, ಮಿತ್ರರಲ್ಲಿ, ಸಹೋದ್ಯೋಗಿಗಳಲ್ಲಿ, ಮೇಲಾಧಿಕಾರಿಗಳಲ್ಲಿ ಯಾರಲ್ಲೂ ಬರ್ಬೋದು, ಅಥವಾ ಗುರು ಅಥವಾ ಹಿರಿಯರಲ್ಲಿ ಯಾರೂ ಬರ್ಬೋದು. ಮಾತಿನ ಚಕಮಕಿ, ವಾಗ್ವಾದ, ಕಲಹ ಎಲ್ಲ ಬರ್ಬೋದು. ಅಭಿಪ್ರಾಯ ಭೇದಗಳು ಬರುವಂಥದ್ದು. ಹಾಗಾಗಿ ಅಲ್ಲಿ ಮೌನ ಪಂಡಿತ ಲಕ್ಷಣಂ ಅಂತೇಳಿ ನೀವು ಸ್ವಲ್ಪ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ತತ್ವವನ್ನು ನೀವು ಅನುಸರಿಸಬೇಕು. ಯಾಕಂದರೆ ಅಲ್ಲಿ ನಿಮ್ಮ ಒಂದು ಸಣ್ಣ ಮಾತು ಅಥವಾ ಯಾವುದೇ ಒಂದು ಸಣ್ಣ ರಿಯಾಕ್ಷನ್ಸ್ ಅದು ಓವರ್ ರಿಯಾಕ್ಷನ್ ಆಗಿ ಅದು ನಮಗೆ ವಿಶೇಷವಾದ ಕಲಹ ಮತ್ತು ಕದನಕ್ಕೆ ಕಾರಣ ಆಗ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ನೀವು 9, 10ರಲ್ಲಿ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ. ಹಣಕಾಸು, ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಇಲ್ಲಿಂದಲೂ ಹಾಗೆ ಮಾತಿನ ಚಕಮಕಿ, ಅವಮಾನಕರ ಘಟನೆ ಆಗುವಂಥದ್ದು, ನಿಮ್ಮ ವಿರುದ್ಧ ಕೆಲವು ಸಂಚು ಮಾಡೋದು, ಅಥವಾ ನಿಮಗೆ ಏನಾದರೂ ದಂಡನೆಗಳು, ಪೆನಾಲ್ಟಿಗಳು ಬರುವಂಥದ್ದು, ಅಥವಾ ವ್ಯಾಪಾರ ಉದ್ಯಮದಲ್ಲಿ ಸ್ವಲ್ಪ ನಿಮ್ಮ ವಿರುದ್ಧ ಏನಾದರೂ ಅಪಪ್ರಚಾರದಿಂದ ನಿಮಗೆ ಮನಸ್ಸಿಗೆ ನೋವಾಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ 11, 12ರಲ್ಲಿ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ. ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರಿಕೆ. 13 ಶನಿವಾರ ಉತ್ತಮ ದಿನ. ಅದ್ಭುತವಾದ ಜಯ, ಸುಖ, ಲಾಭದ ಚಂದ್ರಾನುಕೂಲ ಉತ್ತಮವಾಗಿರೋ ಕಾರಣ ಯಾವುದೇ ಪ್ರಯತ್ನದಲ್ಲಿ ಸಫಲತೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಆಗ್ತವೆ. ಒಟ್ಟಿನಲ್ಲಿ ಈ ವಾರಪೂರ್ತಿ ನಿಮಗೆ ಸೂರ್ಯಾನುಕೂಲ ಬಹಳ ಉತ್ತಮವಾಗಿರೋ ಕಾರಣ ವಾರಪೂರ್ತಿ ನೀವು ಸರ್ಕಾರ ಮೂಲ ಕೆಲಸ, ಕೋರ್ಟ್ ಕಚೇರಿ ಮೂಲ ಕೆಲಸ, ದಾಖಲೆ ಪತ್ರ ಸಂಗ್ರಹ ಅಥವಾ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳ ವಿಚಾರಕ್ಕೆ ವಾರಪೂರ್ತಿ ಪ್ರಯತ್ನ ಮಾಡ್ಬೋದು. ಇನ್ನು ಚಂದ್ರಾನುಕೂಲವಾಗಿ ನಿಮಗೆ ವಿಶೇಷವಾಗಿ 7, 8 ಮತ್ತು 13ರಂದು ಚಂದ್ರಾನುಕೂಲ ಸಹ ಉತ್ತಮವಾಗಿ ಇರೋದ್ರಿಂದ ವಿಶೇಷವಾದ ಶುಭಗಳನ್ನು ಆ ದಿನಗಳಲ್ಲಿ ಪಡೆಯಬಹುದಾಗಿದೆ. ಉಳಿದ ದಿನಗಳಲ್ಲಿ ಮಾತು ಮತ್ತು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಬೇಕು. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಧನುರಾಶಿಯವರು ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸ್ನೋ ಅಥವಾ ಹಿಮದ ಬಣ್ಣ, ಆರೆಂಜ್, ಗ್ರೇ, ಸ್ನೋ ಬಣ್ಣ ಬಳಸಿ. ಸಂಖ್ಯೆ 1, 4 ಮತ್ತು 2 ಸಂಖ್ಯೆ ಬಳಸಿ. 1, 4, 2 ಎಂಬ ಸಂಖ್ಯೆ ಬಳಸಿಕೊಳ್ಳಿ. ಎಲ್ಲ ಧನುರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಮಕರ ರಾಶಿಗೆ ವಾರದ ಆರಂಭ ಉತ್ತಮವಾಗಿ ಬರ್ತಾ ಇದೆ. ಹಣಕಾಸು, ವ್ಯಾಪಾರ, ಉದ್ಯಮ ಎಲ್ಲ ಉತ್ತಮವಾಗಿರುತ್ತೆ. ಆರಂಭದಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಬೇಕು. ಭಾನುವಾರ, ಸೋಮವಾರದಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ, ಜೊತೆಗೆ ಹಣಕಾಸಿನ ಪಾವತಿ ಬಗ್ಗೆ ಸ್ವಲ್ಪ ಎಚ್ಚರಗಳನ್ನು ಗಮನಿಸಬೇಕು. ಅದರ ಹೊರತು ನಿಮಗೆ ಗುರು ಬಲ ಅತ್ಯದ್ಭುತವಾಗಿರುವ ಕಾರಣ ವಾರಪೂರ್ತಿ ಗುರು ಬಲ, ಶುಕ್ರನ ಬೆಂಬಲ ಇರುವಂಥದ್ದು, ಜೊತೆಗೆ ಶನಿ ಮಹಾತ್ಮರು, ಜೊತೆಗೆ ರಾಹು, ಶನಿಮ ಬೆಂಬಲಕ್ಕಿರುವ ಕಾರಣ ಚತುರ್ಗ್ರಹಗಳ ಕಪ್ಪೆ ನಿಮಗೆ ಇದ್ದೇ ಇರುತ್ತೆ. ಆರಂಭದಲ್ಲಿ ಸ್ವಲ್ಪ ಚಂದ್ರನ ಬೆಂಬಲ ಕೊರತೆ ಇರುವ ಕಾರಣ ಆರೋಗ್ಯ ಮತ್ತು ಹಣಕಾಸಿನ ಪಾವತಿ ಬಗ್ಗೆ ಎಚ್ಚರ ಗಮನಿಸಬೇಕು. ಹಿಂದೆ ಇದ್ದಂಥ ಯಾವುದೇ ಅನಾರೋಗ್ಯ ಸಮಸ್ಯೆ ನಿಮಗೆ ಭಾನುವಾರ, ಸೋಮವಾರದ ಮರುಕಳಿಸುವಂಥದ್ದಾಗಲಿ, ಬಾಡಿಯಲ್ಲಿ ಹೀಟು ಅಥವಾ ಉಷ್ಣತೆ ಹೆಚ್ಚಳ, ಇನ್ನು ಕೆಲವರಿಗೆ ಕೈ ಕಾಲು ನೋವು, ಹೊಟ್ಟೆ ನೋವು ಇತ್ಯಾದಿ ನೋವುಗಳೆಲ್ಲ ತಲೆದೋರ್ಬೋದು. ಅದನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡ್ಕೋಬೇಕು. ಸೂಕ್ತವಾದ ಚಿಕಿತ್ಸೆ ಪಡ್ಕೊಳ್ಳುವಂಥದ್ದು. ಭಾನುವಾರ, ಸೋಮವಾರದ ಬಳಿಕ ಮಂಗಳವಾರ, ಬುಧವಾರ ಅದ್ಭುತವಾದ ಉತ್ತಮ ಫಲ. ಚಂದ್ರಾನುಕೂಲ ಇರುವ ಕಾರಣ ಜಯ, ಸುಖ, ಲಾಭ ಇದೆ. ಪ್ರಯತ್ನದಲ್ಲಿ ಸಫಲತೆ ಇದೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿಯಾಗಲಿದೆ. 9, 10ರಲ್ಲಿ ಅದ್ಭುತವಾದ ಶುಭಫಲ ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಉದ್ಯೋಗದ ಪ್ರಯತ್ನ, ವಿವಾಹದ ಪ್ರಯತ್ನ ಅಥವಾ ಇನ್ನಿತರ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ನಿಮಗೆ ಈ ದಿನಗಳಲ್ಲಿ 9, 10ರಲ್ಲಿ ಯಶಸ್ಸು ಸಿಗಲಿದೆ. 11, 12 ಮಿಶ್ರ ಫಲಗಳ ಸೂಚನೆ ಬಂದಿದೆ. ಅಲ್ಲಿ ಗುರುಬಲದ ಅನುಕೂಲತೆ ನಿಮಗೆ ಇದ್ದೇ ಇರುತ್ತೆ. ಅದೆಲ್ಲೂ ಹೋಗೋದಿಲ್ಲ. ವಾರಪೂರ್ತಿ ಇರುತ್ತೆ ಅಥವಾ ಈ ತಿಂಗಳ ಪೂರ್ತಿ ಗುರುಬಲ ಇದ್ದೇ ಇರುತ್ತೆ. ಅದರ ಹೊರತುಪಡಿಸಿ ಈಗ 11, 12ರಲ್ಲಿ ಚಂದ್ರನ ಬೆಂಬಲ ಸ್ವಲ್ಪ ಕೊರತೆ ಇರುವ ಕಾರಣ ಇಲ್ಲಿ ಬಂಧು ಮಿತ್ರರಲ್ಲಿ, ಬಾಂಧವರಲ್ಲಿ ಸ್ವಲ್ಪ ಏನೋ ಭಿನ್ನಾಭಿಪ್ರಾಯ ಬರುವಂಥದ್ದು, ಅಥವಾ ಬಂಧು ಮತ್ತು ಮಿತ್ರರು ನಿಮ್ಮ ವಿರುದ್ಧ ಸಂಚನ ಮಾಡೋದು ಅಥವಾ ನಿಮ್ಮ ವಿರುದ್ಧ ಅಪಪ್ರಚಾರ ಮಾಡುವಂಥದ್ದು, ಇಂತಹ ವಿಚಾರಗಳು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವ ಘಟನೆಗಳು ಆವಾಗ ಆಗ್ಬೋದು. ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಅಪರಿಚಿತರಲ್ಲಿ ಯಾವುದೇ ರೀತಿಯ ವ್ಯವಹಾರ ಮಾಡೋದಾಗಲಿ, ಅಪರಿಚಿತರಲ್ಲಿ ಹಣಕಾಸಿನ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಹೋಗೋದು ಒಳ್ಳೆಯದಲ್ಲ. ಅದರ ಮೂಲಕ ನೀವು ನಷ್ಟ, ಕಷ್ಟಕ್ಕೆ ಅಥವಾ ವಿರೋಧಾಭಾಸಕ್ಕೆ ಗುರಿಯಾಗುವಂಥ ಸಾಧ್ಯತೆ 11, 12ರಲ್ಲಿ ಬರುತ್ತೆ. ಆ ಬಳಿಕ 13ನೇ ತಾರೀಕು ಶನಿವಾರ ಸಾಮಾನ್ಯ ದಿನ. ನಿಮ್ಮ ವ್ಯಾಪಾರ, ಉದ್ಯಮ, ಶಿಕ್ಷಣ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಮಿತ್ರರಲ್ಲಿ, ಬಂಧುಗಳಲ್ಲಿ ಉತ್ತಮವಾದ ಒಂದು ಅವಕಾಶಗಳು ನಿಮಗೆ ಸಿಗಲಿವೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಭಾಳ ಉತ್ತಮವಾಗುತ್ತೆ. ಹಣಕಾಸಿನ ನೆರವು ಸಹ ಉತ್ತಮವಾಗಿರುವಂಥ ದಿನ ಆಗಿರುತ್ತೆ. ಒಟ್ಟಿನಲ್ಲಿ ಮಕರ ರಾಶಿಯವರಿಗೆ ವಾರಪೂರ್ತಿ ಗುರು ಬೆಂಬಲ, ಶುಕ್ರನ ಬೆಂಬಲ, ಶನಿ ಮಹಾತ್ಮನ ಬೆಂಬಲ ಇರದೆ, ಹಾಗಾಗಿ ಯಾವುದೇ ಆತಂಕ, ಚಿಂತೆ ಬೇಕಾಗಿಲ್ಲ. ಮಧ್ಯದ ಕೆಲವು ದಿನಗಳಲ್ಲಿ ಉದಾಹರಣೆಗೆ 11, 12ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಜೊತೆಗೆ ಆರಂಭದ ಭಾನುವಾರ, ಸೋಮವಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಮಾತು ನಡವಳಿಕೆ ಬಗ್ಗೆ ವಹಿಸಿ. ಅನೇಕ ರೀತಿಯ ಲಾಭ, ಆದಾಯ, ಸುಖ, ಜಯಗಳು ನಿಮಗೆ ಈ ವಾರದಲ್ಲಿ ನಿಮ್ಮ ಕೈಗೂಡಲಿವೆ. ಬಳಸುವಂಥ ಬಣ್ಣಗಳ ವಿಚಾರ ನೋಡಿದರೆ ಎಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ಎಲ್ಲೋ, ಗ್ರೇ, ವೈಟ್, ಬ್ಲೂ ಬಣ್ಣ ಬಳಸಿ. ಸಂಖ್ಯೆ 3, 4, 6, 8, 3, 4, 6, 8 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ.
ಇನ್ನು ಕುಂಭರಾಶಿಗೆ ಈ ವಾರದ ಆರಂಭ ಅತ್ಯದ್ಭುತವಾಗಿ ಬರ್ತಾಯಿದೆ. ಚಂದ್ರಾನುಕೂಲ ನಿಮ್ಮ ಪರವಾಗಿರೋ ಕಾರಣ ಜನ್ಮದ ಚಂದ್ರನು ಲಾಭ ಸುಖ ಜಯವನ್ನು ಕೊಡ್ತಾನೆ. ವಾರಪೂರ್ತಿ ನಿಮಗೆ ಮಂಗಳ ಹಾಗೂ ಶುಕ್ರರ ಬೆಂಬಲ ವಾರಪೂರ್ತಿ ಇರುವ ಕಾರಣ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಭೂಮಿ ಕೊಳ್ಳುವಂಥದ್ದು, ಮನೆ ಏನಾದರೂ ನಿಮಗೆ ರಿಪೇರಿ ಅಂತ ವಿಚಾರಗಳು, ಜೊತೆಗೆ ನಿಮಗೆ ಹಿಂದೆ ಸಿಗದಿದ್ದಂಥ ಭೂಮಿಯ ದಾಖಲೆ ಪತ್ರಗಳ ಸಂಗ್ರಹಕ್ಕಾಗಿ ಪ್ರಯತ್ನ ಮಾಡೋದಾಗಲಿ, ಅಥವಾ ನಿಮ್ಮ ಕೌಟುಂಬಿಕ ಅಥವಾ ಪಿತ್ರಾರ್ಜಿತ ಸ್ವತ್ತುಗಳ ವಿಚಾರವಾಗಿ ಏನಾದರೂ ಮಾತುಕತೆ ಇತ್ಯಾದಿಗೆ ಹೋಗುವಂತಾಗಲಿ ಈ ವಾರದಲ್ಲಿ ಅತ್ಯದ್ಭುತವಾಗಿ, ಅದರಲ್ಲೂ ಭಾನುವಾರ ಸೋಮವಾರ ಅದ್ಭುತವಾದ ಫಲಿತಾಂಶ ಬರಲಿವೆ. ಹಾಗಾಗಿ ಅನೇಕ ರೀತಿಯ ಹಣಕಾಸಿಗೆ ಸಂಬಂಧಪಟ್ಟು, ಆರೋಗ್ಯಕ್ಕೆ ಸಂಬಂಧಪಟ್ಟು, ಜೊತೆಗೆ ನಿಮ್ಮ ಒಂದು ಜೀವನಕ್ಕೆ ಸಂಬಂಧಪಟ್ಟು ಮಹತ್ವವಾದ ಘಟನೆಗಳು ಅಥವಾ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಭಾನುವಾರ ಸೋಮವಾರ ಆಗಲೂ ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಮಂಗಳವಾರ ಬುಧವಾರ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 9-10ರಲ್ಲಿ ನಷ್ಟ, ಕಲಹ ಮತ್ತು ನಿಮಗೆ ಅನಾರೋಗ್ಯದ ಸಮಸ್ಯೆ ಕೆಲವರಿಗೆ ತರದ್ದು ಬರ್ಬೋದು. ಇದ್ದಕ್ಕಿದ್ದಂತೆ ಆರೋಗ್ಯದಲ್ಲಿ ಏರುಪೇರು, ತಲೆನೋವು, ಹೊಟ್ಟೆ ನೋವು, ಮಂಡಿ ನೋವು ಕೆಲವರಿಗೆ ಕಾಣಿಸ್ಕೊಳ್ಳುವಂಥದ್ದು. ಹಣಕಾಸಿಗೆ ಸಂಬಂಧಪಟ್ಟ ಪಾವತಿ ಪೇಮೆಂಟ್ಗಳೆಲ್ಲ ಸ್ವಲ್ಪ ನಿಮಗೆ ಜಾಸ್ತಿ ಬಂದು ಹಣಕಾಸಿನ ಕೊರತೆ ಎದುರಾಗುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಎದುರಾಗುವಂಥದ್ದು. ಅದೇ ರೀತಿ ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಹಿನ್ನಡೆ, ಮಾತಿನ ಕಲಹಗಳು ಆಗುವಂಥದ್ದು ಬರ್ಬೋದು. ಹಾಗಾಗಿ ತನು ಮನ ಧನದ ಎಚ್ಚರಿಕೆ 9-10ರಲ್ಲಿ ಬೇಕಾಗುತ್ತೆ. ಚಂದ್ರಾನುಕೂಲ ಸಹ ಕಡಿಮೆ ಇರುತ್ತೆ, ಗ್ರಹ ಬಲ ಸಹ ಸುಖ ಚೆನ್ನಾಗಿರೋದಿಲ್ಲ. 11-12 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಗುರುವಾರ ಶುಕ್ರವಾರ ಅದ್ಭುತವಾದ ಶುಭ ಫಲ ನಿರೀಕ್ಷೆ ಮಾಡ್ಬೋದು. ಉದ್ಯಮ ವ್ಯಾಪಾರ ಬಂಧುಗಳಲ್ಲಿ ನಿಮಗೆ ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ. ಅಂದುಕೊಂಡ ಕೆಲಸ ಕಾರ್ಯ ಕ್ಷಿಪ್ರವಾಗಿ ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯಮದಲ್ಲಿ ಭಾಳಷ್ಟು ಯಶಸ್ಕರವಾದ ಘಟನೆಗಳು ಜರಗಲಿವೆ. ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಸಹ 11-12ರಲ್ಲಿ ನಿಮ್ಮ ಪರವಾಗಿ ಆಗಲಿವೆ, ಸದುಪಯೋಗ ಪಡಿಸಿಕೊಳ್ಳಿ. ಕೊನೆಯ ದಿನ ಶನಿವಾರ ಮಿಶ್ರ ಫಲಗಳ ಸೂಚನೆ. ಇಲ್ಲಿ ಬಂಧು ಬಾಂಧವರಲ್ಲಿ ನಿಮಗೆ ಕೊರತೆ, ಬಂಧು ಬಾಂಧವರಲ್ಲಿ ಜಗಳ ಕಲಹ ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ, ಇತರರಿಂದ ನಿಮಗೆ ಮೇಲೆ ಅಪಪ್ರಚಾರ ಅಥವಾ ಆರೋಪಗಳು ಬರುವಂಥದ್ದು, ನೀವು ಮಾಡದ ತಪ್ಪಿನ ಅಪವಾದ ಸಹ ನಿಮ್ಮ ಮೇಲೆ ಬರುವಂಥದ್ದು. ಈ ರೀತಿ ತುಂಬ ಮನಸ್ಸಿಗೆ ಆತಂಕ ಅಥವಾ ಬೇಜಾರು ತರುವಂಥ ಘಟನೆಗಳಾಗ್ಬೋದು. ಬಂಧುಗಳು, ಮಿತ್ರರು ಅಥವಾ ನಿಮ್ಮದೇ ಸ್ವಂತ ಜನರು ನಿಮ್ಮನ್ನು ವಿರೋಧಿಸೋದಾಗಲಿ, ನಿಮ್ಮನ್ನು ನಿಂದಿಸೋದಾಗಲಿ ಘಟನೆ ಆಗುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸಾಡೆಸಾತಿಯ ಪ್ರಭಾವ ನಿಮ್ಮ ಮೇಲೆ ಈಗ ತುಂಬ ಇದ್ದಿರುತ್ತೆ. ಹಾಗಾಗಿ ಅವೆಲ್ಲವೂ ಇದ್ದಾಗ, ಇತರ ಗ್ರಹಗಳು ಸ್ವಲ್ಪ ನಿಮಗೆ ವಿರುದ್ಧವಾಗಿದ್ದಾಗ ಈ ವಾರದಲ್ಲಿ ಕೆಲವೊಂದು ದಿನಗಳು ನಿಮಗೆ ತುಂಬ ಒಂದು ಜೀವನದಲ್ಲಿ ತುಂಬ ಬೇಸರ ತರಿಸುವಂಥ ಘಟನೆ ಅಥವಾ ಜೀವನದಲ್ಲೇ ಸ್ವಲ್ಪ ಆತಂಕ ಅಥವಾ ಒಂದು ವೈರಾಗ್ಯ ತರುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಮನ ನಿಯಂತ್ರಣ, ಆತ್ಮಬಲದ ನಿಯಂತ್ರಣ ಖಂಡಿತ ಮಾಡ್ಕೋಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ನೀವು ಬಳಸತಕ್ಕಂಥ ಅದ್ಭುತವಾದ ಶುಭ ದಿನಗಳು 7, 8 ಮತ್ತು 11, 12ರಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಬಳಸತಕ್ಕಂಥ ಬಣ್ಣಗಳ ವಿಚಾರ ನೋಡಿ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಅತ್ಯಪರೂಪಕ್ಕೆ ಮಂಗಳನ ಕೃಪೆ ನಿಮ್ಮ ಮೇಲೆ ಇರೋ ಕಾರಣ ರೆಡ್ ಅಥವಾ ಕೆಂಪು ಬಣ್ಣ ಸಹ ಬಳಸ್ಬೋದು. ಸಂಖ್ಯೆಗಳು 2, 6, 9, 2, 6, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಮಂಗಳನ ಮತ್ತು ಶುಕ್ರನ ಆಶೀರ್ವಾದ ಈ ವಾರದಲ್ಲಿ ಇರೋ ಕಾರಣ ಭೂಮಿ, ಮನೆ ಅಥವಾ ಇನ್ನಿತರ ಯಾವುದೇ ಗೃಹ ನಿರ್ಮಾಣ ಮುಂತಾದ ಏನಾದರೂ ಸ್ಟೆಪ್ಗಳಿದ್ರೆ ಈ ವಾರದಲ್ಲಿ ಅದನ್ನು ನೀವು ಅನುಸರಣೆ ಮಾಡ್ಬೋದು. ಅವೆಲ್ಲವೂ ಈಗ ನಿಮ್ಮ ಪರವಾಗಿ ಆಗುತ್ತೆ. ಸಂಖ್ಯೆಗಳು 2, 6, 9, 2, 6, 9 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಕೊನೆಯದಾಗಿ ಮೀನರಾಶಿಗೆ ವಾರದ ಸಾಮಾನ್ಯ ಆರಂಭದ ದಿನದಲ್ಲಿ ನಷ್ಟ ಕಷ್ಟಗಳ ಸೂಚನೆ ಕಂಡುಬರುತ್ತೆ. ವ್ಯಯಸ್ಥಾನದಲ್ಲಿ ಚಂದ್ರನಿರುವ ಕಾರಣ ಅದೇ ರೀತಿ ನಿಮಗೆ ಅಲ್ಲಿ ಇತರ ಗ್ರಹಗಳ ಬೆಂಬಲ ಸ್ವಲ್ಪ ಭಾನುವಾರದೊಂದು ಸ್ವಲ್ಪ ನಿಧಾನಗತಿ ಇರ್ಬೋದು. ಅದರ ಹೊರತು ನಿಮಗೆ ವಾರಪೂರ್ತಿ ಇರುವಂಥ ಗುರುಬಲ, ವಾರಪೂರ್ತಿ ಇರತಕ್ಕಂಥ ಶುಕ್ರನ ಬೆಂಬಲ, ವಾರಪೂರ್ತಿ ಕೇತುನ ಬೆಂಬಲ, ಜೊತೆಗೆ ವಾರತುಂಬರಿ ಇರತಕ್ಕಂತಹ ಒಂದು ಸೂರ್ಯನ ಬೆಂಬಲ, ಪ್ರಮುಖವಾದ 4 ಗ್ರಹಗಳು ನಿಮ್ಮ ಪರವಾಗಿದೆ. ಸೂರ್ಯ, ಗುರು, ಶುಕ್ರ ಮತ್ತು ಅಲ್ಲಿ ಇರತಕ್ಕಂಥ ಕೇತುನ ಬೆಂಬಲ ನಿಮಗೆ ಅದ್ಭುತವಾದ ಉತ್ತಮ ಫಲ ವಾರಪೂರ್ತಿ ಸಿಗಲಿದೆ. ಆದರೆ ಭಾನುವಾರ ಸೋಮವಾರದಲ್ಲಿ ಸ್ವಲ್ಪ ಆರೋಗ್ಯ, ಮಾತು, ನಡವಳಿಕೆ ಬಗ್ಗೆ ಎಚ್ಚರ. ಚಂದ್ರನ ಬೆಂಬಲ ಕೊರತೆ ಇರೋ ಕಾರಣ ಕಲಹವಾಗುವುದು ಬರ್ಬೋದು, ನಷ್ಟ ಕಷ್ಟಗಳು ಆಗುವಂಥದ್ದು, ಪ್ರಯತ್ನದಲ್ಲಿ ವೈಫಲ್ಯಗಳು ಕೆಲವೊಮ್ಮೆ ಮೂಡ್ಬೋದು. ಅಥವಾ ನೀವು ಮಾಡಿದ ಸರಿಯಾದ ವಿಚಾರಕ್ಕೂ ಇನ್ನಿತರರು ಯಾವುದೇ ಅಪಸ್ವರವನ್ನು ಅಥವಾ ಅಪವಾದವನ್ನು ಎಳೆಯುವಂಥ ಘಟನೆಗಳು ಆಗ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಅಪರಿಚಿತರಲ್ಲಿ ಯಾವುದೇ ರೀತಿಯ ಒಪ್ಪಂದ ಸಹಿ ಮಾಡೋದಾಗಲಿ, ಅಪರಿಚಿತರಲ್ಲಿ ಏನಾದರೂ ನೀವು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮಾಡೋದಾಗಲಿ ಅಷ್ಟು ಒಳ್ಳೆಯದಲ್ಲ. ಭಾನುವಾರ ಸೋಮವಾರ. ಮಂಗಳವಾರ ಬುಧವಾರ ಅದ್ಭುತವಾದ ಉತ್ತಮ ಫಲ. 9, 10ರಲ್ಲಿ ನಿಮಗೆ ಅದ್ಭುತವಾದ ಉತ್ತಮ ಫಲ. ವ್ಯಾಪಾರ ಉದ್ಯಮ ಎಲ್ಲ ಚೆನ್ನಾಗುತ್ತೆ, ಹಣಕಾಸಿನ ನೆರವು ಚೆನ್ನಾಗುತ್ತೆ, ಪ್ರಯತ್ನದಲ್ಲಿ ಸಫಲತೆ, ದೂರದ ಬಂಧುಗಳಿಂದ ಕೊಡುಗೆ ಅಥವಾ ಇನ್ನು ಕೆಲವರಿಗೆ ವಿದೇಶಿಯ ಪ್ರಯಾಣ ಅಥವಾ ದೂರದ ಪ್ರವಾಸ ಹೋಗುವಂಥ ಅವಕಾಶ 9, 10ರಲ್ಲಿ ಬರಲಿದೆ. 11, 12 ನಿಮಗೆ ಉತ್ತಮವಾದ ಫಲ ನಿರೀಕ್ಷೆ ಮಾಡ್ಬೋದು. ಉದ್ಯಮ ವ್ಯಾಪಾರ ಶಿಕ್ಷಣ ಎಲ್ಲ ಚೆನ್ನಾಗಿರ್ತದೆ. ಇಂದು ಸ್ವಲ್ಪ ಹಣಕಾಸಿನ ಪಾವತಿ ಪೇಮೆಂಟ್ ಬಗ್ಗೆ ಅನಿರೀಕ್ಷಿತ ನಷ್ಟ ಆಗುವಂಥ ಸಾಧ್ಯತೆ 11, 12ರಲ್ಲಿ ಬಂದಿದೆ. ಆ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸಬೇಕು. ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ನ 1-2 ದಿನದ ಮಟ್ಟಿಗೆ ಮುಂದೂಡುವಂಥದ್ದು ಒಳ್ಳೆಯದು. 11, 12ರಲ್ಲಿ. ಕೊನೆಯ ದಿನ 13ನೇ ತಾರೀಕು ಶನಿವಾರ ಅದ್ಭುತವಾದ ಉತ್ತಮ ಫಲ. 13 ಶನಿವಾರದಂದು ನಿಮಗೆ ಜಯ, ಸುಖ, ಲಾಭ, ಯಶಸ್ಸಿದೆ. ಮಾಡುವ ಪ್ರಯತ್ನದಲ್ಲಿ ಸಫಲತೆ ಇದೆ. ಯಾವುದೇ ರೀತಿಯ ಹಣಕಾಸಿನ ದೊಡ್ಡ ಮೊತ್ತದ ವಹಿವಾಟುಗಳನ್ನು ಮಾಡ್ಬೋದು. ಉದ್ಯಮ ವ್ಯಾಪಾರ ಕೃಷಿ ಚಟುವಟಿಕೆ ಸಹ ನಿಮ್ಮ ಪರವಾಗಿ ಇರುತ್ತೆ. ಅದೇ ರೀತಿ ವಿದ್ಯಾರ್ಥಿ ಯುವಕರು ಸಾಧಕರಿಗೆ ಈ ವಾರದ ಕೊನೆಯ ಭಾಗದಲ್ಲಿ ಅದ್ಭುತವಾದ ಅವಕಾಶಗಳು ಒದಗಿ ಬರಲಿವೆ. ಒಟ್ಟಿನಲ್ಲಿ ವಾರಪೂರ್ತಿ ನಿಮಗೆ ಗುರು ಮತ್ತು ರವಿಯ ವಿಶೇಷವಾದ ಶುಕ್ರನ ಬೆಂಬಲ ಸಹ ಇರುವ ಕಾರಣ ಹಣಕಾಸು, ಆರೋಗ್ಯ, ಉದ್ಯಮ, ಶಿಕ್ಷಣ, ವ್ಯಾಪಾರ ಎಲ್ಲ ಚೆನ್ನಾಗಿ ನಡೆಯುತ್ತದೆ. ಮಧ್ಯದ ಕೆಲವೊಂದು ದಿನಗಳಲ್ಲಿ ಉದಾಹರಣೆಗೆ ಅಲ್ಲಿ 7, 8ರಲ್ಲಿ ಮತ್ತು 11, 12ರಲ್ಲಿ ನಿಮಗೆ ಚಂದ್ರನ ಅನಾನುಕೂಲವಾಗಿರುವ ಕಾರಣ
ಆ ದಿನಗಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮುನ್ನೆಚ್ಚರಿಕೆ, ಆರೋಗ್ಯ, ಹಣಕಾಸು ಪಾವತಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸುವಂಥ ಬಣ್ಣಗಳನ್ನು ನೋಡಿದರೆ ಆರೆಂಜ್ ಅಥವಾ ಕೇಸರಿ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿಯ ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಆರೆಂಜ್, ಯೆಲ್ಲೋ, ಗ್ರೀನ್, ವೈಟ್ ಮಿಕ್ಸ್ ಬಣ್ಣ ಬಳಸ್ಕೊಳ್ಳಿ. ಸಂಖ್ಯೆ 1, 3, 5, 6, 7 1, 3, 5, 6, 7 ಎಂಬಂಥ ಸಂಖ್ಯೆ ಬಳಸ್ಕೊಳ್ಳಿ. ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮೀನರಾಶಿಯವರಿಗೆ ಈ ವಾರ ಶುಭದಾಯಕ ಆಗಲಿ. ಇಲ್ಲಿವರೆಗೆ 12 ರಾಶಿಗಳ ಈ ಜೂನ್ 7ನೇ ತಾರೀಕಿಂದ 13ರವರೆಗಿನ ವಾರ ಭವಿಷ್ಯದ ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಕೆಲವೊಂದು ರಾಶಿಗೆ ಅತ್ಯುತ್ತಮ, ಕೆಲವೊಂದು ರಾಶಿಗೆ ಮಧ್ಯಮ, ಕೆಲವೊಂದು ರಾಶಿಗೆ ಸ್ವಲ್ಪ ಸಂಕಷ್ಟದ ಅಥವಾ ಸಮ್ಮಿಶ್ರ ಫಲಗಳು ವ್ಯಕ್ತವಾಗಿ. ಯಾರು ಇಂಥ ಸಂಕಷ್ಟ ಸಮ್ಮಿಶ್ರಗಳಿಂದ ಚಿಂತನೆಯಾಗಬೇಕಾಗಿಲ್ಲ. ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆ ಅಥವಾ ಈ ನವಗ್ರಹಾದಿ ಸ್ವರೂಪದಲ್ಲಿ ದೇವರ ಭಕ್ತಿಯನ್ನು ಧ್ಯಾನವನ್ನು ಮಾಡ್ತಾ ಬನ್ನಿ. ಯಾರಿಗೆ ಒಂದು ಹಣಕಾಸಿನ ಉತ್ತಮ ವ್ಯವಸ್ಥೆ ಅಥವಾ ಆದಾಯ ಇರುತ್ತೆ ಅಂಥವರು ತಮ್ಮ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ದಾನ ಧರ್ಮಗಳಿಗೆ ಅಥವಾ ಇನ್ನಿತರ ಸಹಾಯಗಳಿಗೆ ವಿನಿಯೋಗಿಸಿಕೊಳ್ಳಿ. ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.